ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ತುರುಷಪೃಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರೂನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಬೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಎಂಟನೆಯ ಪದ್ಯದಲ್ಲಿ ಜೀವ ಪರಿಮಾಣ ಅತ್ಯಂತ ಸೂಕ್ಷ್ಮ ಅಂತ ಹೇಳಿದರು. ಹಿಂದಿನ ಪದ್ಯದಲ್ಲಿ ಆ ಜೀವನ ಪರಿಮಾಣ ಅತ್ಯಂತ ಸೂಕ್ಷ್ಮವಾಗಿದ್ದರೂ ಅತ್ಯಂತ ಅವನಿಗಿಂತಲೂ ಸೂಕ್ಷ್ಮವಾಗಿ ಭಗವಂತ ಅವನಲ್ಲಿ ಬಹುರೂಪಿಯಾಗಿ ತಾನಿದ್ದು ಜೀವನ ಕೈಯಲ್ಲಿ ಜೀವನ ಯೋಗ್ಯತಾನುಸಾರವಾದ ಕರ್ಮಗಳನ್ನು ಅವನ ಉದ್ಧಾರಕ್ಕೋಸ್ಕರವಾಗಿ ಜೀವನ ಉದ್ಧಾರಕ್ಕೋಸ್ಕರವಾಗಿ ಭಗವಂತ ಮಾಡಿಸ್ತಾನೆ ಎನ್ನುವ ಪರಮಾತ್ಮನ ಕಾರುಣ್ಯವನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು. ಬರೀ ಜೀವರಿದ್ದಾನೆ ಅಂತ, ಜೀವರೊಳಗೆ ದೇವರಿದ್ದಾನೆ ಅಂತ ಸ್ಮರಣೆ ಮಾಡಿದರೆ ಸಾಲದು, ಇದ್ದು ಅನುಗ್ರಹ ಮಾಡುತ್ತಾ ಇದ್ದಾನೆ ಅನ್ನುವ ಕಾರುಣ್ಯವನ್ನು ಕೂಡ ನಾವು ಸ್ಮರಣೆ ಮಾಡಿದಾಗಲೇ ಅವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ. ಜೀವಕ್ಕಿಂತಲೂ ಜೀವನ ಆ ಒಂದು ಪರಿಮಾಣ ಏನಿದೆ ಅದಕ್ಕಿಂತಲೂ ಸೂಕ್ಷ್ಮ ಪರಿಮಾಣದವನಾಗಿ ಪರಮಾತ್ಮ ಜೀವರ ಆ ಒಂದು ದೇಹದಲ್ಲಿ ಪ್ರವೇಶವನ್ನು ಮಾಡಿ ಜೀವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದನ್ನು ಈ ಒಂದು 8ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಜೀವನಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತರೂಪದಿ ಯಾವದವಯವಗಳಲ್ಲಿ ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವಾ. ಜೀವನ ಪದಚ್ಛೇದ, ಅಂಗುಷ್ಟ ಅಗ್ರ ಮೂರುತಿ, ಜೀವನ ಅಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಜೀವ ಆಕಾರ ಮೂರ್ತಿಗಳು. ಏವಮಾದಿ ಅನಂತ, ಏವಂ ಆದಿ ಅಂತ ಸಂಸ್ಕೃತ ಶಬ್ದ ಅದು, ಅದರಿಂದ ಅದನ್ನು ಒಡೆಯೋಕ್ಕಾಗಲ್ಲ. ಏವಂ ಆದಿ ಕನ್ನಡದಲ್ಲಿ ಅಷ್ಟೇ ಅದು. ಅನಂತ ರೂಪದಿ ಯಾವದು ಅವಯವಗಳಲ್ಲಿ ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯದಿ. ಜೀವನ ಅಂಗುಷ್ಟದ ತುದಿಯಷ್ಟು. ಜೀವ ಅತ್ಯಂತ ಸೂಕ್ಷ್ಮ ಅಂತ ಹೇಳಿದ್ವಲ್ಲ, ಅತ್ಯಂತ ಸೂಕ್ಷ್ಮನಾದ ಜೀವನ ಅಂಗುಷ್ಟದ ತುದಿಯಷ್ಟು ಪರಮಾತ್ಮ. ಅಂದರೆ ಜೀವನ ಅಂಗುಷ್ಟ ನೀವು ಅರ್ಥ ಮಾಡ್ಕೋಬೇಕು. ಜೀವನ ಅಂಗುಷ್ಟ ಎಷ್ಟಿರುತ್ತೆ ಅಂತಂದರೆ ಕುದುರೆ ಬಾಲದ ಕೊನೆಯ ಅಂತ ಜಗನ್ನಾಥದಾಸರು ಹೇಳಿದರು. ಅದಕ್ಕಿಂತ ಪರಮಾತ್ಮ ಆ ಜೀವ ಅತ್ಯಂತ ಸೂಕ್ಷ್ಮ ಅಂತ ಹೇಳಿದ ಮೇಲೆ ಆ ಜೀವ ಸೂಕ್ಷ್ಮನಾದವನಲ್ಲಿ ಪರಮಾತ್ಮ ಮತ್ತೂ ತಾನು ಸೂಕ್ಷ್ಮನಾಗಿ ಆ ಜೀವನ ಅಂಗುಷ್ಟ, ಆ ಸೂಕ್ಷ್ಮನಾಗಿರುವ ಜೀವ, ಆ ಜೀವನ ಅಂಗುಷ್ಟ, ಆ ಅಂಗುಷ್ಟದ ಅಗ್ರ, ಅಂಗುಷ್ಟದ ಇದು ಅಂಗುಷ್ಟ ಆದರೆ ಈ ಅಂಗುಷ್ಟದ ಕೊನೆಯ ಭಾಗ, ಅಂಗುಷ್ಟ ಅಗ್ರ ಅಂದರೆ ಮೇಲ್ಭಾಗ, ಮೂಲ ಅಂದರೆ ಕೆಳಭಾಗ. ಈ ಅಂಗುಷ್ಟದ ತುದಿಯಷ್ಟು ಗಾತ್ರದ ರೂಪದಲ್ಲಿ
ಮತ್ತು ಜೀವನ ಅಂಗುಷ್ಟ ಗಾತ್ರದ ರೂಪದಲ್ಲಿ, ಜೀವನ ಚೋಟುದ್ದ, ಜೀವನ ಕೈಬೆರಳನ್ನು ಹೀಗಿಡಿದ್ರೆ ಇಲ್ಲಿಂದ ಇಲ್ಲಿಯ ತನಕ ತೋರು ಬೆರಳು ಮತ್ತು ನಮ್ಮ ಅಂಗುಷ್ಟ ಮಧ್ಯದಲ್ಲಿ ಬರತಕ್ಕಂಥ ಜಾಗ, ಅದರಲ್ಲಿ ಜೀವನ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ. ಜೀವನ ಆಕಾರದಂತೆ ಆಕಾರ ಅಂದರೆ ಎಲ್ಲ ಜೀವರು ಒಂದೇ ಥರ ಇರಲ್ವ ಆಚಾರ್ಯ? ಖಂಡಿತ ಇಲ್ಲ. ಇದೊಂದು ರಹಸ್ಯ. ಒಬ್ಬೊಬ್ಬ ಜೀವರ ಆಕಾರವೂ ಬೇರೆ. ಅದನ್ನೇ ಸ್ವರೂಪ ಅನ್ನೋದು. 84 ಲಕ್ಷ ಯೋನಿಗಳು ಪ್ರಪಂಚದಲ್ಲಿ ನಾವೇನು ನೋಡ್ತೇವೆ, ಜೀವರಾಶಿಗಳು ಕೂಡ 84 ಲಕ್ಷ ಯೋನಿಗಳಿದ್ದಾವೆ. ಆ 84 ಲಕ್ಷ ಯೋನಿಗಳಲ್ಲಿ ಈ ಜೀವನು ಯಾವುದಾದ್ರೂ ಒಂದು ಸ್ವರೂಪ ಒಂದಾಗಿರುತ್ತೆ. ಮೇಕೆಯೋ ಕುರಿಯೋ, ಅಯ್ಯೋ ಇದೇನು ಅಂತ ಅನ್ಬೇಡ್ರಿ, ಖಂಡಿತ ಹಾಗೆ ಅದು ನಮ್ಮ ಸ್ವರೂಪ. ಅದೇನು ಮೋಸ ಅಲ್ಲ ಅದು. ಅಯ್ಯೋ ನಾವು ಕತ್ತೆ ಸ್ವರೂಪನ ಆಚಾರ್ಯ ಇರಬಹುದು, ನಾಯಿ ಸ್ವರೂಪನ ಇರಬಹುದು. ನಾಳೆ ಸಂಕ್ರಾಂತಿಗೆ ರಥಸಪ್ತಮಿಗೆಲ್ಲ ಅಚ್ಚು ಮಾಡ್ತೀವಲ್ಲ, ಅಚ್ಚು ಮಾಡುವಾಗ ಅದರಲ್ಲಿ ಎಲ್ಲ ಪ್ರಾಣಿಗಳ ಆಕಾರ ಮಾಡ್ತೀವಲ್ಲ. ಮನೆ ಮಾಡ್ತೀವಿ, ರಥ ಮಾಡ್ತೀವಿ, ಗುಡಿ ಮಾಡ್ತೀವಿ, ಸೌಟು ಮಾಡ್ತೀವಿ, ಬಳೆಗಳು ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಆದರೆ ಎಲ್ಲವೂ ಸಿಹಿಯಾಗಿ ಹೇಗಿರುತ್ತೋ ಹಾಗೆ ಎಲ್ಲರ ಸ್ವರೂಪವೂ ಕೂಡ ಅದು ಹಾಗೆ ಚೆನ್ನಾಗಿರುತ್ತೆ. ಅದರಲ್ಲೇನು ಮೋಸ ಇಲ್ಲ. ಯಾರನ್ನು ಯಾರು ನೋಡಿದರೂ ಕೂಡ ಯಾರಿಗೂ ಅಸಹ್ಯ ಬರೋದಿಲ್ಲ. ಇದೊಂದು ಮುಖ್ಯವಾದ ವಿಷಯ. ಅಲ್ಲಿ ನಾಯಿನ ನೋಡಿ, ಹಂದಿನ ನೋಡಿ, ಕತ್ತೆಯನ್ನು ನೋಡಿದಾಗ ಯಾರಿಗೂ ಕೂಡ ಅಸಹ್ಯ ಬರೋದು. ಅಯ್ಯೋ ಇದು ಕತ್ತೆ ಸ್ವರೂಪ, ಇದು ನಾಯಿ ಸ್ವರೂಪ, ಇದು ಜಿಂಕೆ ಸ್ವರೂಪ, ಇದು ಮಲದ ಸ್ವರೂಪ, ಇದು ಯಾವುದೋ ಅತ್ಯಂತ ಕರೋನಾ ಸ್ವರೂಪ, ಅದೊಂದು ವೈರಾಣು ಅಲ್ವಾ, ಅಣು ಅಲ್ವಾ ಅಂತ ಯಾರಿಗೂ ಬೇಜಾರು ಬರಲ್ಲ. ಆದ್ದರಿಂದ ಹೀಗೆ ಜೀವನ ಆಕಾರದಂತೆ ಜೀವಾಕಾರ ಮೂರ್ತಿಗಳು, ಜೀವಾಕಾರಗಳು, ಅನೇಕ ಜೀವರು, ಅನೇಕ ಜೀವರ ಆಕಾರಗಳು. ನಮ್ಮದೆಲ್ಲ ಈ ರೀತಿಯ ಆಕಾರ ಬರಲಿಕ್ಕೆ ಕಾರಣ ಭಗವಂತನು ಆಯಾ ಆಕಾರದಲ್ಲಿ ಅವನೂ ಇದ್ದಾನೆ, ಅದು ತಿಳಿಬೇಕು. ಪರಮಾತ್ಮನ ಆ ರೂಪ ನಮ್ಮ ದೇಹದ ಜೀವರ ದೇಹದ ಒಳಗಡೆ, ಸ್ವರೂಪ ದೇಹದ ಒಳಗೆ ಪರಮಾತ್ಮನು ಅದೇ ರೂಪದಿಂದಿರ್ತಾನೆ. ಪರಮಾತ್ಮನ ರೂಪಕ್ಕೆ ಹೇಗೆ ಹೇಸಿಗೆ ಇಲ್ಲವೋ ಜೀವರ ಸ್ವರೂಪ ದೇಹಕ್ಕೂ ಹಾಗೆ ಹೇಸಿಗೆ ಇಲ್ಲ. ಆದ್ದರಿಂದ ಜೀವನ ಆಕಾರದಂತೆ ಆಕಾರ ರೂಪದಲ್ಲಿ, ಅವನು ಯಾವ ಆಕಾರದಲ್ಲಿ ಇರ್ತಾನೋ ಆ ಆಕಾರ ರೂಪದಲ್ಲಿ, ಅನಂತ ರೂಪಗಳಲ್ಲಿ ಹೇಗೆ ನಾವು ಪ್ರಪಂಚ ನೋಡ್ತೀವಲ್ಲ, ಇಲ್ಲಿ ಪ್ರಪಂಚವನ್ನು ಹೇಗೆ ನಾನಾ ಬಹು ಬಗೆಯ ಪ್ರಾಣಿಗಳು, ಜೀವರು, ಅವರ ಮೂಗು, ಕಣ್ಣು, ಚೈನೀಸ್ದು ಬೇರೆ, ಜಪಾನೀಸ್ದು ಬೇರೆ, ಇಂಡಿಯನ್ಸ್ ಬೇರೆ, ಆಫ್ರಿಕನ್ಸ್ ಬೇರೆ, ಅಮೆರಿಕನ್ಸ್ ಬೇರೆ, ಒಬ್ಬೊಬ್ಬರ ಕಣ್ಣು, ಮೂಗು, ಕಿವಿಗಳಲ್ಲಿ, ಹಣೆಗಳಲ್ಲಿ, ತುಟಿಗಳಲ್ಲಿ, ಗಲ್ಲಗಳಲ್ಲಿ ವ್ಯತ್ಯಾಸ ಇರುವಂತೆ ಮನುಷ್ಯರಲ್ಲೂ ಬಹು ವ್ಯತ್ಯಾಸದ ಮನುಷ್ಯರಲ್ಲೂ ಇರ್ತಾರೆ. ತೃಣ, ಲತಾ, ಗುಲ್ಮ ಜೀವಿಗಳು ಅಲ್ಲಿದ್ದಾರೆ. ಮೋಕ್ಷದಲ್ಲಿ ಅಲ್ಲೂ ವರ್ಣಾಶ್ರಮ ಧರ್ಮ ಇದೆ. ಅವರವರ ಅನಂತ ರೂಪಗಳಲ್ಲಿ ಪರಮಾತ್ಮ ಇದ್ದು ಅವರ ಸರ್ವ ಅವಯವಗಳಲ್ಲಿ ವ್ಯಾಪಿಸಿದ್ದು. ಏವಮಾದಿ ಅನಂತ ರೂಪದಿ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಲ್ಲಿ ಯಾವದ ಅವಯವಗಳಲ್ಲಿ ವ್ಯಾಪಿಸಿ, ಜೀವರ ಎಲ್ಲ ಅವಯವಗಳಲ್ಲಿ ವ್ಯಾಪಿಸಿರ್ತಾನೆ. ಇದು ಯಾಕ್ರಿ ದೇವರು ವ್ಯಾಪಿಸಿರಬೇಕು? ಕೆಲವರೆಲ್ಲ ಇರ್ತಾರೆ, ದೇವ್ರ ಮನೆ ಬಾಗಿಲು ಹಾಕ್ಬಿಟ್ರೆ, ದೇವ್ರ ಫೋಟೋ ಇಲ್ಲದೆ ಇದ್ದರೆ ದೇವರು ನೋಡಲ್ಲ ಅಂತ. ಇದೆಲ್ಲ ಕೇಳಿಬಿಟ್ರೆ ಅವ್ರಿಗೆ ಹೆದರಿಕೆ ಆಗುತ್ತೆ. ದೇವರು ನೋಡ್ತಾ ಇರ್ತಾನ, ಹೀಗೆಲ್ಲ ಇರ್ತಾನ ಅಂತ. ಖಂಡಿತ ಹೌದು, ದೇವರು ಯಾವಾಗಲೂ ಸರ್ವತ್ರದಲ್ಲಿ ನಮಗೆ ವ್ಯಾಪ್ತನಾಗೇ ಇರ್ತಾನೆ. ಹಾಗೆ ಜೀವರ ಸರ್ವಾವಯವಗಳಲ್ಲಿ ವ್ಯಾಪಿಸಿರ್ತಾನೆ. ಇಷ್ಟೊಂದು ಯಾಕೆ ವ್ಯಾಪಿಸಿರ್ತಾನೆ ಪರಮಾತ್ಮ ಅಂತಂದರೆ ಒಂದೇ ಉತ್ತರ, ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು. ಕರುಣೆ ಮಾಡುವವರಲ್ಲೆಲ್ಲ ಉತ್ತಮನೋತ್ತಮನಾಗಿರ್ತಕ್ಕಂಥ ದೇವ ನಮ್ಮ ಪರಮಾತ್ಮನಾದ್ದರಿಂದ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ. ಬರೀ ಸಾತ್ವಿಕರನ್ನಲ್ಲ, ರಾಜಸರನ್ನಲ್ಲ, ತಾಮಸರನ್ನ ಎಲ್ಲರನ್ನೂ ಕೂಡ, ಅಂಧನ್ ತಮಸ್ಸಲ್ಲೂ ಕೂಡ ಪರಮಾತ್ಮ ದುರ್ಯೋಧನ, ಕಲಿ, ವಿಪ್ರಚಿತ್ತಿ, ಕಾಲನೇಮಿ ಅನೇಕ ಜೀವರ ಜೊತೆಗೆ ಪರಮಾತ್ಮನು ಅಲ್ಲೇ ಅವರ ಜೊತೆಗಿರ್ತಾನೆ. ಜಗನ್ನಾಥದಾಸರು ಹಿಂದಿನ ಪದ್ಯದಲ್ಲಿ ಹೇಳಿದ್ರು ವಿಕಾರ ಶೂನ್ಯನು ಅಂತ. ಅಲ್ಲಿದ್ದರೂ ಕೂಡ ವಿಕಾರ ಶೂನ್ಯನಾಗಿ ಪರಮಾತ್ಮ ಅಲ್ಲಿರ್ತಾನೆ ಅಂತ. ಆದ್ದರಿಂದ ಹೃತ್ಕರ್ಣಿಕ ಮೂಲಗತಃ ಸೋಂಗುಷ್ಟಾಗ್ರ ಪ್ರಮಾಣಿಕ ಮೂಲೇಶಯಿತ ನಾಮಾಸ್ಮಿನ್ ಸರ್ವೇ ಜೀವ ಪ್ರತಿಷ್ಠಿತಾ. ಮೂಲೇಶನ ಪಾದ ಮೂಲದಲ್ಲಿ ಜೀವರಿರ್ತಾರೆ. ಅಂಗುಷ್ಟ ಮಾತ್ರೇ ಪುರುಷೇ ಕರ್ಣಿಕಾಗ್ರಸ್ಥಿತೌ ಹರೌ ಪ್ರವಿಶಂತಿ ಸುಷುಪ್ತೌತು ಅಂತ
ಬೃಹದಾರಣ್ಯಕ ಭಾಷ್ಯದಲ್ಲಿ ಈ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಹೃದಯದ ಸರ್ವಜಾಗದಲ್ಲಿ ವ್ಯಾಪ್ತನಾಗಿರ್ತಾನೆ ಪ್ರಾದೇಶ. ಜೀವನ ಅಂಗುಷ್ಟಾಗ್ರ ಮೂರ್ತಿ ತತ್ಕರ್ಣಿಕಾ ಮೂಲದೇಶೇ ಜೀವಾಂಗುಷ್ಟಾಗ್ರಮಾನತಃ ಮೂಲೇಶ ಇತಿ ವಿಖ್ಯಾತ ಅಂತ ಮುಕ್ತಿತತ್ವ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಕುದುರೆ ಬಾಲದ ತುದಿಯ ಕೂದಲ 10,000 ಭಾಗದಷ್ಟು ಸೂಕ್ಷ್ಮ ಪರಿಮಾಣವುಳ್ಳ ಜೀವನೊಳಗೆ ಅವನ ಹೃದಯದಲ್ಲಿ ಅವನ ಹೆಬ್ಬೆಟ್ಟಿನ ತುದಿಯಷ್ಟು ಗಾತ್ರದಲ್ಲಿ ಅವನ ಬಿಂಬಮೂರ್ತಿ ಪರಮಾತ್ಮ ಕುಳಿತಿದ್ದಾನೆ. ಪರಮಾತ್ಮ ನಮ್ಮನ್ನು ಕಾಪಾಡೋದು ಇವೆಲ್ಲ ದೇವರಿಗೆ ವಿಧಿಸಿದ್ದಾರೆ. ಯಾರು ನಮ್ಮಂತೆ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಬೇಕು, ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮನಿಗೆ ವಿಧಾನ ಇದೆ ಅಂದರೆ ಇಲ್ಲ. ಪರಮಾತ್ಮ ಇಚ್ಛಾ ಮಾತ್ರದಿಂದಲೇ ಜೀವಿಗಳನ್ನು ಕರ್ಮದಲ್ಲಿ ಪ್ರೇರಣೆ ಮಾಡ್ತಾ, ಅವರನ್ನು ಪ್ರೇರಣೆ ಮಾಡಲಿಕ್ಕೆ ಬೇರೆ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸಾಧ್ಯವಿಲ್ಲವಾದ್ದರಿಂದ ಅವನೊಬ್ಬನೇ ಶಕ್ತನಾಗಿದ್ದಾನಾದ್ದರಿಂದ, ಆದರೂ ಪ್ರೀತಿಯಿಂದ ನಾನಿಷ್ಟೆಲ್ಲ ಮಾಡಬೇಕಲ್ಲ ಅಂತ ಅಂದುಕೊಳ್ಳದೆ ಸ್ವೇಚ್ಛೆಯಿಂದ ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡ್ತಾ ಹೃದಯದಲ್ಲಿ ಬಿಂಬನಾಗಿ ಅನಾದಿ ಕಾಲದಿಂದ ಅನಂತ ಕಾಲ ಪರ್ಯಂತರವಾಗಿ ಪರಮಾತ್ಮ ಇರ್ತಾನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ತನ್ನ ಇರುವಿಕೆಯನ್ನು ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಒಂದು ಯಂತ್ರದಲ್ಲಿ ಲೇತಲ್ಲಿ ಒಂದು ಪದಾರ್ಥವನ್ನು ಹಾಕಿ ತಿರುಗಿಸಿದಂತೆ ಅದು ಹೇಗೆ ತಿರುಗತ್ತೆ ಹಾಗೆ ಪರಮಾತ್ಮ ಎಲ್ಲ ಜೀವರ ಹೃದ್ದೇಶದಲ್ಲಿ ಅಂದರೆ ಸ್ವರೂಪ ದೇಹದ ಹೃದಯದಲ್ಲಿ ಇದ್ದು ಎಲ್ಲ ಜೀವರನ್ನು ನಾನಾ ಯೋನಿಗಳಲ್ಲಿ, ನಾನಾ ಕರ್ಮಗಳಲ್ಲಿ, ನಾನಾ ಅವಸ್ಥೆಗಳಲ್ಲಿ ನಮ್ಮನ್ನು ಪರಮಾತ್ಮ ತೊಡಗಿಸ್ತಾನೆ. ಇಲ್ಲಿ ಮಾಯೆಯ ಅಂದರೆ ಪರಮಾತ್ಮ ಸ್ವೇಚ್ಛೆಯಿಂದ ಅಂತರ್ಥ. ಮಾಯಾ ಶಬ್ದಕ್ಕೆ 200 ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಒಂದೇ ಕಡೆ ಅಲ್ಲ, ಬಹಳ ಬಹಳ ಜಾಗಗಳಲ್ಲಿ ಮಾಯೆಯ ಸ್ವೇಚ್ಛೆ ಅಂತ, ಇಚ್ಛೆ ಅಂತ ಬಹು ಅರ್ಥಗಳನ್ನು ಹೇಳ್ತಾರೆ. ಸಾಮರ್ಥ್ಯ ಅಂತರ್ಥ. ಪರಮಾತ್ಮನನ್ನ ಮಹತೋಮಹೀಯನಾಗಿದ್ದಾನೆ, ಬ್ರಹ್ಮಾಂಡ ವ್ಯಾಪ್ತನಾಗಿದ್ದಾನೆ, ನವಾವರಣಾಂಡದಲ್ಲಿ ಸರ್ವತ್ರ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಅವನನ್ನು ನಾವು ಮನಸ್ಸಿನಲ್ಲೂ ಕೂಡ ಇಷ್ಟು ರೂಪ ಇದ್ದಾನೆ, ಇಷ್ಟು ಅಗಲ, ಇಷ್ಟು ಇಂಚು, 50 ಕೋಟಿ ಯೋಜನ ಎತ್ತರ, 50 ಯೋಜನ 50 ಕೋಟಿ ಯೋಜನ ಅಗಲವಾಗಿರುವ ಈ ಬ್ರಹ್ಮಾಂಡದಲ್ಲಿ ಸರ್ವತ್ರ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಪರಮಾತ್ಮ ಮತ್ತು ಅವನೊಬ್ಬನೇ ಇಲ್ಲಿ ಸರ್ವತ್ರ ವ್ಯಾಪ್ತನಾಗಿಬಿಟ್ರೆ ನಮಗೆ ಪರಮಾತ್ಮ ಏನೂ ಕಾಣಿಸೋದು, ನಮಗೆ ಓಡಾಡಲಿಕ್ಕೆ ಜಾಗ ಇರಲ್ವಾ? ತಿಳಿಬೇಡ್ರಿ. ಅಪ್ರತಿಬದ್ಧ ತೇಜ ಪುಂಜರೂಪಾಣಾಂ. ಒಂದು ರೂಮಲ್ಲಿ 50 ಬಲ್ಪುಗಳನ್ನು ಹಾಕಿದರೆ ಒಂದು ಬಲ್ಪಿನ ಪ್ರಕಾಶವನ್ನು ಇನ್ನೊಂದು ಬಲ್ಪಿನ ಪ್ರಕಾಶ ತಡೆಯೋದಿಲ್ಲ. ಹಾಗೆ ಅನೇಕ ರೂಪಗಳಿದ್ದರೂ ಪರಮಾತ್ಮ ಹಾಗಿರ್ತಾನೆ. ಆ ಮಹತೋಮಹೀಯನಾದರೂ ಅತ್ಯಂತ ಅಣೋರಣೀಯನಾಗಿ ಬಿಂಬಮೂರ್ತಿಯಾಗಿ ನಮ್ಮ ಅನುಗ್ರಹಕ್ಕಾಗಿ ತನ್ನ ರೂಪವನ್ನು ತೋರಿಸಿ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲ ದೇವರು ಕಾಣಿಸಲ್ಲ ನಮಗೆ ಹಾಗೆ ಹೀಗೆ ಅಂತ ನೀವು ಅಂದುಕೊಂಡು ಹೋದರೆ ದಾಸರಂತಾರೆ ದೂರಾದ್ದೂರತರಂ, ಮಧ್ವಾಚಾರ್ಯ ಅಂತಾರೆ ದೂರಾದ್ದೂರತರಂ ಎತ್ತು ತದೇವಾಂತಿಕಮಂತಿಕಾತ್ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅಂತ. ಅವನು ದುಷ್ಟರಿಂದ ದೂರ, ಸಜ್ಜನರಿಗೆ ಸಮೀಪಕ. ಆದ್ದರಿಂದ ಪರಮಾತ್ಮ ಹೀಗಿದ್ದಾನೆ ಅಂತ ತಿಳಿಯಬೇಕು. ಬಿಂಬನಾಗಿದ್ದರೂ ಪರಮಾತ್ಮ ಮೂಲೇಶ, ಅಗ್ರೇಶ, ಸ್ಥಾನೇಶ ಅಂತ 3 ರೂಪಗಳಲ್ಲಿದ್ದಾನೆ. ಹೃದಯ ಕಮಲದ ಮೂಲದಲ್ಲಿ, ಅದರ ನಡುವಿನ ಕರ್ಣಿಕೆಯಲ್ಲಿ, ಬಿಂಬನಲ್ಲಿ ಜೀವನ ಹೆಬ್ಬೆಟ್ಟಿನ ತುದಿಯಷ್ಟೇ ಗಾತ್ರದ ಹೃದಯ ನಾಮಕ ಬಿಂಬ ಇರೋದರಿಂದ ಅವನಿಗೆ ಮೂಲೇಶ ಅಂತ ಹೆಸರು. ಜೀವನ ಹೃದಯದಲ್ಲಿರುವುದು ಈ ಮೂಲೇಶನ ಪಾದವನ್ನು ಆಶ್ರಯಿಸಿದ ಪ್ರಾಣನ ಪಾದದ ಬುಡದಲ್ಲಿ ಮೂಲೇಶ. ಮೂಲೇಶ ನಾಮಕನ ಪರಮಾತ್ಮನ ಪಾದದಲ್ಲಿ ವಾಯುದೇವರ ಪಾದ ಮೂಲದಲ್ಲಿ ಬಿಂಬ ಇದ್ದಾನೆ ಅಂತ. ಇನ್ನು ಅನೇಕರು ಇದರ ಬಗ್ಗೆ ಕೆಲವು ಸಂಶಯ ಮಾಡ್ತಾರೆ. ಮುಖ್ಯಪ್ರಾಣದೇವರು ಮೂಲೇಶನ ಪಾದಮೂಲದಲ್ಲಿದ್ದಾರೆ ಅಂತ ಹೇಳಿದ ಮೇಲೆ ಜೀವರ ಅಂಗುಷ್ಟ, ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ ಇದನ್ನು ಹೇಳ್ತಾರೆ. ಜೀವರ ಸ್ವರೂಪ ಪರಿಮಾಣ ತುಂಬ ಸಣ್ಣದಾದ್ದರಿಂದ, ಅದು ಹಿಗ್ಗೋದು ಕುಗ್ಗೋದು ಇಲ್ಲವಾದ್ದರಿಂದ, ಎಲ್ಲ ಜೀವರ ಸ್ವರೂಪವೂ ಒಂದೇ ಪರಿಮಾಣದ್ದಾದ್ದರಿಂದ
ಬ್ರಹ್ಮ ವಾಯುಗಳು ತತ್ವಾಭಿಮಾನಿಗಳು ಜೀವನ ದೇಹದ ಒಳಗೆ ಹೋಗ್ಲಿಕ್ಕಾಗಲ್ಲ, ಜೀವನ ದೇಹದಲ್ಲಿ ಪರಮಾತ್ಮ ಒಬ್ಬನೇ ಇರ್ತಾನೆ ಅಂತ. ಆದ್ದರಿಂದ ಜೀವನ ಸ್ವರೂಪ ದೇಹದಲ್ಲಿ ವಾಯುದೇವರಿಗೆ ಪ್ರವೇಶ ಇಲ್ಲ ಅಂತ ಕೆಲವರ ವಾದ, ತತ್ವಾಭಿಮಾನಿ ದೇವತೆಗಳ ಪ್ರವೇಶ ಇಲ್ಲ ಅಂತ ಕೆಲವರ ವಾದ. ಆದರೆ ಮೂಲೇಶನ ಪಾದಮೂಲದಲ್ಲಿ ಜೀವ ಇದ್ದಾನೆ ಅನ್ನೋದನ್ನು ಎಲ್ಲ ಉಪನಿಷತ್ತು ಒಪ್ಪುತ್ತಾ ಇರೋದರಿಂದ ವಾಯುದೇವರಿಗೆ ಪ್ರವೇಶ ಕೊಟ್ಟ ಹಾಗೆ ನಮಗಿಂತ ಉತ್ತಮರಾದವರು ನಮಗಲ್ಲಿ ಅವರ ಅಧೀನರಾಗಿರೋದು ಅಂದ್ರೇನು? ಲಯ ಹೊಂದೋದು ಅಂದರೆ ಅವರ ಅಧೀನರಾಗಿರೋದು ಅಂತ ಅರ್ಥ. ಆದ್ದರಿಂದ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿಯಿಂದ ಇದು ಕೂಡಿಸಬಹುದು. ಇದೇನು ಆಶ್ಚರ್ಯಪಡಬೇಕಾದ ವಿಚಾರ ಅಲ್ಲ. ಜೀವನ ಒಳಗೆ ಇರೋದಿಲ್ಲ ಅಂತ ಅನ್ನೋದು ಕೆಲವರ ವಾದ. ಜೀವನ ಒಳಗೆ ಜೀವ ಒಬ್ಬನೇ ಇರ್ತಾನೆ, ಮತ್ತು ಯಾರು ಇರಲ್ಲ, ಪರಮಾತ್ಮನೊಬ್ಬನೇ ಪ್ರವೇಶ ಮಾಡ್ತಾನೆ ಅಂತ ಕೆಲವರ ವಾಕ್ಯಾರ್ಥಗಳಿದೆ. ಇರಲಿ. ಜೀವನಂಗುಟ ಮಾತ್ರ ಮೂರ್ತಿ, ಜೀವನ ಅಂಗುಷ್ಟಾಗ್ರ ಮೂರ್ತಿ ನೋಡಿದ್ದಾಯಿತು. ಜೀವನ ಅಂಗುಟ ಮಾತ್ರ ಮೂರ್ತಿ ಹೃದಯ ಕಮಲ ಇದೆ. ಇದರ ಅಗ್ರಭಾಗದಲ್ಲಿ ಅಂದರೆ ಮೇಲ್ಗಡೆ ಜೀವನ ಅಂಗುಷ್ಟ ಗಾತ್ರದ ಹೃದಯ ನಾಮಕ ಬಿಂಬ ಮೂರ್ತಿ ಅಗ್ರೇಶನಾಗಿರ್ತಾನೆ. ಜೀವರಿಗೆ 3 ಅವಸ್ಥೆಗಳನ್ನು, ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳನ್ನು ವಿಶ್ವ ತೈಜಸ ಪ್ರಾಜ್ಞ ಈ 3 ರೂಪಗಳಿಂದ ಉಂಟು ಮಾಡ್ತಾನೆ. ಇವನಿಗೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಂತಲೂ ಪರಮಾತ್ಮನಿಗೆ ಈ ರೂಪಗಳಿಗೆ ಬೇರೆ ಹೆಸರಿದೆ ಅಂತಾರೆ. ಈ ಅಗ್ರೇಶನನ್ನೇ ಇಲ್ಲಿ ನಾವು ತುಂಬ ಚೆನ್ನಾಗಿ ತಿಳಿಯಬೇಕು. ತುಂಬ ಒಳ್ಳೆಯ ವ್ಯಾಖ್ಯಾನ ಬರೆದಿದ್ದಾರೆ. ನಾವು ಪೂಜೆ ಮಾಡುವಾಗ ನಮ್ಮ ಹೃದಯದಲ್ಲಿದ್ದ ಪರಮಾತ್ಮ ಬಿಂಬದಲ್ಲಿ ಬಂದು ಸನ್ನಿವೇಶಗೊಂಡು, ಅಂದರೆ ಯಾವ ಪ್ರತಿಮಾ ಇಟ್ಕೊಂಡಿರ್ತೀವಲ್ಲ ಆ ಪ್ರತಿಮಾದಲ್ಲಿ ಬಂದು ಸನ್ನಿಹಿತಗೊಂಡು, ಸಾಲಿಗ್ರಾಮದಲ್ಲಿ ನಾವು ಪುಸ್ತಕ ಪೂಜೆ ಮಾಡಿದಾಗ, ಬ್ರಾಹ್ಮಣರ ಆರಾಧನೆ ಮಾಡಿದಾಗ ಈ ಅಗ್ರೇಶನನ್ನೇ ನಾವು ಅವರಲ್ಲಿ ಆವಾಹನೆಯನ್ನು ಮಾಡಿ, ಆ ಅಗ್ರೇಶ ನಾಮಕನಾದ ಪರಮಾತ್ಮನೇ ಇವರಲ್ಲಿದ್ದು ಪೂಜೆ ಮಾಡ್ತಾ ಇದ್ದಾನೆ, ನಮ್ಮ ಬಿಂಬಮೂರ್ತಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಬಂಧು ಬಾಂಧವರಲ್ಲಿ, ಗುರು ಹಿರಿಯರಲ್ಲಿ, ತುಳಸಿ ಅಶ್ವತ್ಥ ಗೋವುಗಳಲ್ಲಿ ನಾವು ಸ್ತೋತ್ರ ಮಾಡುವಾಗ, ನಮಸ್ಕಾರ ಮಾಡುವಾಗ, ಅದನ್ನು ಅವರಿಗೆ ದೊಡ್ಡವರಿಗೆ ಮಾಡಿ ಅರ್ಪಿಸುವಾಗ ಬಿಂಬಮೂರ್ತಿಯನ್ನು ಅವರ ಬಿಂಬನಲ್ಲಿ ನಮ್ಮ ಅಗ್ರೇಶನಾದವನೇ ಅವರಲ್ಲೂ ಬಿಂಬನಾಗಿದ್ದಾನೆ ಎಂಬುದಾಗಿ ಐಕ್ಯ ಚಿಂತನೆ ಮಾಡಿದಾಗ ಅದೇ ಪರಮಾರ್ಚನಂ ಅಂತಾರೆ ಅರಣ್ಯಕಾಚಾರ್ಯರು. ಅದೇ ಪರಮಾರ್ಚನ. ಹಾಗೆ ರಾಮಕೃಷ್ಣಾದಿ ರೂಪಗಳನ್ನು ಕೂಡ, ಭಗವದ್ ರೂಪಗಳನ್ನು ಕೂಡ ಬಿಂಬದ ಐಕ್ಯಾನುಸಂಧಾನ ಮಾಡ್ತೇವೆ. ಇದೇ ಅಗ್ರೇಶನೇ ರಾಮ, ಇದೇ ಅಗ್ರೇಶನೇ ಕೃಷ್ಣ, ಇದೇ ಅಗ್ರೇಶನೇ ಪರಶುರಾಮ, ಇದೇ ಅಗ್ರೇಶನೇ ಅನೇಕ ಅವತಾರಗಳನ್ನು ಮಾಡಿದ್ದೀವಿ ಅಂತ ಪೂಜೆ ಮಾಡ್ತೀವಿ. ಅದಕ್ಕೆ ಅದ್ವೈತಂ ಪರಮಾರ್ಥತಃ ಅಂತ. ಬಿಂಬನೇ ಪರಮಾರ್ಥ ಅಂದರೆ ಸರ್ವೋತ್ತಮ ವಸ್ತು, ಅವನೇ ನಮ್ಮಿಂದ ಪ್ರಾಪ್ಯನಾದವನು, ಅವನೇ ನಮಗೆ ಬೇಕಾದವನು. ಎಲ್ಲ ಭಗವದ್ ರೂಪಗಳು ಈ ಒಬ್ಬ ಬಿಂಬನ ಸ್ವರೂಪಗಳೇ ಆಗಿದೆ. ಈ ಬಿಂಬನೇ ಪರಮಾತ್ಮನೇ ಅನಂತ ಜಡ ಜೀವರ ಒಳಗೂ ಅನಂತ ರೂಪದಿಂದ ನೆಲೆಸಿದ್ದಾನೆ. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ, ಒಳಗಿದ್ದ ರೂಪಗಳಲ್ಲಿ ಭೇದ ಇಲ್ಲ. ಹೊರಗಿರುವ ಜೀವರಲ್ಲಿ ಮಾತ್ರ ಭೇದ ಇದೆ. ಸೂರ್ಯ ಎಲ್ಲದರ ಮೇಲೆ ಬೀಳುತ್ತಾನೆ, ಆದರೆ ಸೂರ್ಯನಿಗೆ ಭೇದ ಇಲ್ಲ. ಪದಾರ್ಥಗಳಿಗೆ ಭೇದ ಇದೆ. ನೀರಲ್ಲಿ ಕಾಣುವ ಸೂರ್ಯನ ಬಿಂಬ, ಎಣ್ಣೆಯಲ್ಲಿ ಕಾಣುವ ಸೂರ್ಯಬಿಂಬ, ಕಣ್ಣಲ್ಲಿ ಕಾಣುವ ಸೂರ್ಯಬಿಂಬ, ಕನ್ನಡಿಯಲ್ಲಿ ಕಾಣುವ ಸೂರ್ಯಬಿಂಬ ಒಂದೇ. ಆದರೆ ಕನ್ನಡಿ, ಎಣ್ಣೆ, ನೀರು ಪದಾರ್ಥಗಳಿಗೆ ಭೇದ ಇದೆ. ಹೇಗೋ ಹಾಗೆ ಪರಮಾತ್ಮನ ರೂಪಗಳಿಗೆ ಭೇದ ಇಲ್ಲ. ಅದಕ್ಕೆ ಐಕ್ಯ ಚಿಂತನೆ ಮಾಡಬೇಕು. ಐಕ್ಯ ಅಂದರೆ ಒಂದೇ. ಆದ್ದರಿಂದ ಜೀವನಂಗುಷ್ಟಾಗ್ರ ಮೂರ್ತಿ, ಜೀವನಂಗುಟ ಮಾತ್ರ ಮೂರ್ತಿ. ಮುಂದಿದ್ದು ಜೀವನ ಪ್ರಾದೇಶ. ಜೀವನ ಪ್ರಾದೇಶ ಅಂದರೆ ಮೊದಲೇ ಹೇಳಿದ್ದೀನಿ, ನಮ್ಮ ಅಂಗುಷ್ಟ, ನಮ್ಮ ತರ್ಜನಿ. ತತ್ಸವಿತು ಅಂಗುಷ್ಟಕಾಭ್ಯಾಂ ನಮಃ ವರೇಣ್ಯಂ ತರ್ಜನೀಭ್ಯಾಂ ನಮಃ ಅಂತ ಗಾಯತ್ರಿ ಮಾಡೋ ಮುಂಚೆ ಅಂಗನ್ಯಾಸ ಮಾಡ್ಕೊಳ್ತೀವಲ್ಲ, ಅಂಗುಷ್ಟ ಅಂದ್ರೆ ಇದು. ಇಂಗ್ಲೀಷ್ ಪಾಠ ಬಂದು ಯಾವುದಕ್ಕೇನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಇದು ಥಂಬ್ ಅಂತಿದು, ಥಂಬ್ ಅಂತ ಇದಕ್ಕೆ ಹೆಸರು. ಅದಕ್ಕೆ ಆಚಾರಗಳು ಅಪ್ಲೋಡ್ ಆಗಬೇಕಾಗಿದೆ, ಇವಾಗ ಅಪ್ಡೇಟ್ ಆಗಬೇಕಾಗಿದೆ. ಆದ್ದರಿಂದ ಹೀಗೆ ಆ ಪರಮಾತ್ಮ ಈ ಅಂಗುಷ್ಟ ಮತ್ತು ತರ್ಜನಿ, ತರ್ಜನಿ ಅಂದರೆ ತೋರು ಬೆರಳು, ಈ ಬೆರಳುಗಳನ್ನು ದೂರ ಮಾಡಿದಾಗ, ಹತ್ತಿರ ಅಲ್ಲ, ಹೀಗೆ ದೂರ ಮಾಡಿದಾಗ ಏನು ಅಳತೆ ಸಿಗುತ್ತಲ್ಲ ಆ ಗಾತ್ರದಲ್ಲಿ ಅಷ್ಟೇ ಗಾತ್ರದಿಂದ ವ್ಯಾಪಿಸಿದ್ದಾನೆ. ಅವನೇ ಹೃದಯ ನಾಮಕ, ಪ್ರಾದೇಶ ನಾಮಕ ಬಿಂಬ. ಅವನಿಗೆ ಸ್ಥಾನೇಶ ಅಂತ ಕೂಡ ಅಂತಾರೆ. ಹೃದಯ ಅವನ ಶರೀರದಲ್ಲಿ ವಾಸ ಮಾಡುವ ಸ್ಥಾನ. ಅದಕ್ಕೆ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಅಂತ ಆ ಜಾಗಕ್ಕೆ ಪರಮಾತ್ಮನೇ ಒಡೆಯ. ಅವನೇ ಪರಮಾತ್ಮನೇ ಜೀವನಿಗೆ ಸ್ಥಾನವನ್ನು ಕೊಡ್ತಾನೆ. ಅವನು ವ್ಯಾಪಿಸಿಬಿಟ್ಟಿರ್ತಾನೆ ಪರಮಾತ್ಮ.
ಜೀವನಿಗೆ ಇದು ಗೊತ್ತಾಗಲ್ಲ. ಅಲ್ಲೂ ಕೂಡ ಪರಮಾತ್ಮ ನನಗೆ ಜಾಗ ಕೊಟ್ಟಿದ್ದಾನೆ ಅಂತ ತಿಳಿಯೋದೇ ಇಲ್ಲ. ಈ ಶರೀರ, ಈ ಹೃದಯ ತನ್ನದು ಅಂತ ಅಂದುಕೊಳ್ತಾನೆ, ಅಭಿಮಾನ ಮಾಡ್ತಾನೆ. ಯಾವಾಗ? ಸ್ಥಿತಿಕಾಲದಲ್ಲಿ, ಮೋಕ್ಷ ಆದಮೇಲಲ್ಲ. ಮೋಕ್ಷ ಆದಮೇಲೆ, ಸ್ವರೂಪಾನಂದ ಆದಮೇಲೆ, ತನ್ನ ಅಪರೋಕ್ಷ ಜ್ಞಾನ ಪರಮಾತ್ಮನ ಜ್ಞಾನ ಆದಾಗ ಬಿಟ್ಕೊಡ್ತಾನೆ. ಆದರೆ ನಾನೇ ಜೀವ, ನನಗೆ ನಾನೇ ಇದ್ದೀನಿ, ದೇವರು ನನ್ನೊಳಗೆ ಜಾಗ ಮಾಡಿಕೊಂಡಿದ್ದಾನೆ ಅಂತ, ದೇವರು ಜಾಗ ಮಾಡಿಕೊಟ್ಟಿದ್ದಾನೆ ಅನ್ನೋದು ಮರೆತು ಬಿಡ್ತಾನೆ. ಆ ಅಭಿಮಾನ ಮಾಡ್ತಾನೆ. ಅಭಿಮಾನ ಮಾಡಿದ್ರಿಂದಲೇ ರಾಗದ್ವೇಷಾದಿಗಳು ಬರುತ್ತೆ. ಅದೇ ಸಂಸಾರಕ್ಕೆ ಕಾರಣವಾಗತ್ತೆ. ವಿಷ್ಣೋರಂಗಾನಿ ಜೀವಾಂಗೇಶು ಅವಚ್ಛಿನ್ನಾನಿ ಸರ್ವಶಃ ವಾಸುದೇವೋ ಹರೇ ಶೀರ್ಷಂ ಜೀವಶೀರ್ಷೆ ವ್ಯವಸ್ಥಿತಃ ನಾರಾಯಣೋ ಹರೇರ್ಮಧ್ಯಂ ಜೀವಸಂದೋಹ ಸಂಸ್ಥಿತಃ. ಜೀವಾಕಾರ ಮೂರ್ತಿಗಳು. ಮುಂದಿನ ಪದ ಒಂದೊಂದೇ ನೋಡ್ತಾ ಬರ್ತಾ ಇದ್ದೀವಿ. ಜೀವನಂಗುಷ್ಟಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. ಜೀವನ ಸ್ವರೂಪ ಶರೀರ ಯಾವ ಆಕಾರದಲ್ಲಿದೆಯೋ ಅದು ಮನುಷ್ಯ, ಮೃಗ, ಪಕ್ಷಿ, ತರು, ಲತಾ, ತೃಣ ಯಾವುದೇ ಇರಲಿ ಅದೇ ಆಕಾರದಲ್ಲಿ ಅಡಿಯಿಂದ ಮುಡಿಯವರೆಗೆ ಸರ್ವಾಂಗವನ್ನು ವ್ಯಾಪಿಸಿ ಪರಮಾತ್ಮ ಇರ್ತಾನೆ. ಇವನೇ ಜೀವಾಕಾರ ಮೂರ್ತಿ, ಇವನೇ ದೇಹಾಕಾರ ಮೂರ್ತಿಯೂ ಆಗಿರ್ತಾನೆ ಪರಮಾತ್ಮ. ಸ್ವರೂಪತಃ ಮನುಷ್ಯನಾದ ಜೀವ ಸ್ವರೂಪತಃ ಮನುಷ್ಯನಾಗಿರಬಹುದು, ಆದರೆ ಕರ್ಮಾನುಸಾರವಾಗಿ ಮೃಗನಾಗಿ ಹುಟ್ಟಬಹುದು, ಪಕ್ಷಿಯಾಗಿ ಹುಟ್ಟಬಹುದು. ಅವನು ಯಾವುದೇ ದೇಹವನ್ನು ಪಡೆಯಲಿ, ಆ ದೇಹದ ಆಕಾರದಿಂದ ಆ ದೇಹದಲ್ಲಿ ಅವನು ಜೀವ ಇರ್ತಾನೆ. ಆಯಾ ದೇಹ ಬರುತ್ತೆ ಹೊರತು ಅವನ ಸ್ವರೂಪ ದೇಹ ಅಂತ ಬೇರೆ ಒಂದು ಇದ್ದೇ ಇರುತ್ತೆ, ಸ್ವರೂಪ ರೂಪ ಅಂತ. ಈ ದೇಹಾಕಾರ ಜೀವಾಕಾರ ಮೂರ್ತಿಗಳಿಗೆ ಆತ್ಮ, ಅಂತರಾತ್ಮ ಅಂತ ಹೆಸರು. ಇವರು ಜೀವರಿಂದ ಕರ್ಮ ಮಾಡಿಸಿ, ಅಂದರೆ ಆ ಪರಮಾತ್ಮ ಶುಭಫಲ ರಸವನ್ನು ತಾನುಂಡು ಅವರಿಗೆ ಜೀವರಿಗೆ ಕೊಡ್ತಾನೆ. ಅದಕ್ಕೆ ಸೂತ್ರ ಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ. ಆತ್ಮಾಂತರಾತ್ಮೇತಿ ಹರಿರೇಕೇವ ದ್ವಿಧಾಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಕರ್ಮದಿಂದ ಬರತಕ್ಕಂತಹ ಸ್ವಾಖ್ಯರಸವನ್ನು ಪರಮಾತ್ಮ ಉಂಡು ತಾನುಂಡು ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ಅರ್ಭಕನು ತಾನುಂಡು ಉಣಿಸುವನು ಜೀವರಿಗೆ. ಆದ್ದರಿಂದ ಇಷ್ಟು ಇಲ್ಲಿ ತನಕ ಬಂದ್ವಿ. ಜೀವನಂಗುಷ್ಟಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು. ಇಲ್ಲಿ ತನಕ ಅರ್ಥ ತಿಳ್ಕೊಂಡ್ವಿ. ಮುಂದಿನ ಪದ ಏವಮಾದಿ ಅನಂತ ರೂಪದಿ ಯಾವದವಯವಗಳಲ್ಲಿ ವ್ಯಾಪಿಸಿ ಕಾವಾ. ಇನ್ನೊಂದು ನಾವು ತಿಳ್ಕೋಬೇಕು, ಈ ಜೀವಾಕಾರ ದೇಹಾಕಾರ ಮೂರ್ತಿಗಳು ಅಖಂಡ ಅಲ್ಲ, ಅಂದರೆ ಒಂದಲ್ಲ, ಅನಂತ ರೂಪಗಳಾಗಿದೆ. ಯಾಕೆಂದರೆ ಅವುಗಳಲ್ಲಿ ತಲೆ, ಕೈ, ಕಾಲು ಮುಂತಾಗಿ ಅವಯವಗಳಿದೆ. ತಲೆ, ಕೈ, ಕಾಲುಗಳಲ್ಲಿ ಪುನಃ ನೆತ್ತಿ, ತಲೆ, ಮುಂಗೈ, ಅಂಗೈ, ಕಾಲು ಎಲ್ಲ ಅವಯವ ಇದೆ. ಆ ಅವಯವಗಳಲ್ಲೂ ಪುನಃ ಮೇಲು ಕೀಳುಗಳಿನ ಭಾಗಗಳೆಲ್ಲ ಇದೆ. ಆ ಭಾಗಗಳಲ್ಲಿ ಪುನಃ ಪರಮಾಣುಗಳಲ್ಲೂ ಹೀಗೆ ಭಾಗ ಇದೆ. ಆ ಭಾಗದಲ್ಲಿ ದೇವರ ಭಾಗದಲ್ಲಿ ಪರಮಾತ್ಮನೇ ಮತ್ತೊಂದು ರೂಪ ಕಣ್ಣಲ್ಲಿರ್ತಾನೆ, ಕಿವಿಯಲ್ಲಿರ್ತಾನೆ, ಹೀಗೆ ಒಂದರೊಳಗೊಂದೊಂದರೊಳಗೂ ತುಂಬಿಕೊಂಡಿದೆ. ಇವುಗಳಿಗೆ ಕೊನೆಯೇ ಇಲ್ಲ. ಯಾವದ ಅವಯವಗಳಲ್ಲಿ ಅಂದರೆ ಈ ಎಲ್ಲ ಅವಯವಗಳಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಸರ್ವವ್ಯಾಪಕನಾದ್ದರಿಂದ ವ್ಯಾಪಿಸಿರ್ತಾನೆ. ತನ್ನ ರೂಪದಲ್ಲಿ ತಾನೇ ವ್ಯಾಪಕನಾಗಿರ್ತಾನೆ. ಇದೊಂದು ಅದ್ಭುತ. ನಮ್ಮ ಮನೆಯಲ್ಲಿ ನಾವೆಲ್ಲ ಕಡೆ ವ್ಯಾಪಿಸಿರೋದಿಲ್ಲ, ನಂದೇ ಮನೆ ಅಂತ. ಆದರೆ ಒಂದು ರೀತಿ ವ್ಯಾಪಿಸಿರ್ತೀವಿ ನಾವು, ಗೊತ್ತಾ? ಹೆಂಡತಿಗೆ ಮಕ್ಕಳಿಗೆ ಇಷ್ಟು ವ್ಯಾಪಕತ್ವ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಗಂಡಂಗೆ ಮಾತ್ರ ಇರುತ್ತೆ. ಗೇಟ್ ತೆಗೆದ್ರೆ ಗಂಡನ ಕಿವಿ ಬಹಳ ಶಬ್ದ ಕೇಳಿಸುತ್ತೆ. ಅಂದರೆ ನಮ್ಮದು ವ್ಯಾಪ್ತಿ ಗೇಟಿನ ತನಕ ಇರುತ್ತೆ. ಆ ಶಬ್ದ ಕಿವಿಗೆ ಬಿದ್ದಾಗ ನಮ್ಮ ಬುದ್ಧಿಯಲ್ಲಿ ತನಕ ಹೋಗುತ್ತೆ ಅಂತ ಅರ್ಥ. ಮನೆಯ ಯಾವುದಾದ್ರೂ ಒಂದು ಭಾಗದಲ್ಲಿ ಶಬ್ದ ಆದರೆ, ಎಲ್ಲರ ನೀರು ಬೀಳ್ತಾ ಇದ್ದರೆ, ಏನಾರಾದರೆ ಮನೆ ಯಜಮಾನನಿಗೆ ಕೇಳಿಸುತ್ತೆ. ಯಾಕೆಂದರೆ ಇವನಿಗೆ ಅಭಿಮಾನ ಜಾಸ್ತಿ, ನಾನು ಕಡಿಸಿದ್ದು ಅಂತ. ಹೆಂಡತಿ ಆ ಗಂಡನ ಜೊತೆಗೆ ಬಂದಿದ್ದೀನಿ ಇಂಥವಳು ಇರ್ತಾಳಷ್ಟೇ. ಅಭಿಮಾನ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದ್ರೂ ಇರ್ಬೋದು, ಇಟ್ಕೊಂಡ್ರೂ ಇರ್ಬೋದು, ಬಿಟ್ಟರು ಬಿಡ್ಬೋದು. ಆದರೆ ಗಂಡನಿಗೆ ಮಾತ್ರ ಅದರಲ್ಲಿ ಅಭಿಮಾನ ಬಹಳ ಇಟ್ಕೊಂಡಿರ್ತಾನೆ. ಬಟ್ಟೆ ಹರಿದು ಹೋದರೆ, ಸೀರೆ ಹರಿದ್ರೆ ಹೆಂಡತಿಗೇನು ಚಿಂತೆ ಇಲ್ಲ, ಗಂಡ ಕೊಡಿಸ್ತಾನೆ ಅಂತ. ಇಷ್ಟು ಬೇಗ ಹರ್ಕೊಂಡೆ ಅಂತ ದುಃಖ ಪಡ್ತಾನೆ ಗಂಡ. ಹೆಂಡತಿಗೆ ಹೊಸಾದು ಬರುತ್ತೆ ಅಂತ ಅವಳಿಗೆ ಸಂತೋಷ. ಅದಕ್ಕೆ ಜೀವನಿಗಂತೂ ಬಹಳ, ಆ ಗಂಡನಿಗೆ ಮಾತ್ರ ಬಹಳ ಅಭಿಮಾನ ಇರುತ್ತೆ ಅದರಲ್ಲಿ. ಇಷ್ಟು ಬೇಗ ಹರ್ಕೊಂಡ್ರೆ ಹೆಂಗೆ ಕೊಡಿಸ್ಲಿ ಅಂತಾನೆ, ಇಷ್ಟು ಬೇಗ ಸಕ್ಕರೆ ಆಗೋಯ್ತಾ ಅಂತಾನೆ, ಇಷ್ಟು ಬೇಗ ಅಕ್ಕಿ ಆಗೋಯ್ತಾ ಅಂತಾನೆ.
ಇವನಿಗೆ ಅದರಲ್ಲೆಲ್ಲ ಭಾರಿ ಅಭಿಮಾನ ಇರುತ್ತೆ ಜೀವನಿಗೆ. ಹಾಗಾಗಿ ಸರ್ವವ್ಯಾಪಕನಾದ್ದರಿಂದ ವ್ಯಾಪಿಸಿರ್ತಾನೆ. ನಾವು ಹಂಗೇನಿಲ್ಲ, ತಮಾಷೆಗೆ ಹೇಳಿದ್ದಷ್ಟೇ. ಅದರಿಂದ ಅನಂತ ರೂಪದಿಂದ ಪರಮಾತ್ಮ ವ್ಯಾಪಿಸಿರ್ತಾನೆ. ನಮಗೆ ಅದು ನೋಡಿದಾಗ ಅದ್ರ ನಂದು ಅಂತ ಅಭಿಮಾನ ಬಂದಾಗ ಮಾತ್ರ. ಅದರಿಂದ ಪರಮಾತ್ಮ, ನಾವು ಅದರಿಂದ ದೇಹದಿಂದ ವ್ಯಾಪಿಸಿರಲ್ಲ, ಬುದ್ಧಿ ಇರುತ್ತೆ, ಪದಾರ್ಥಗಳಲ್ಲಿ ಅಭಿಮಾನ ಇರುತ್ತೆ. ಪರಮಾತ್ಮ ಕೇವಲ ಅನಂತ ಅವಯವಗಳಿಂದ ವ್ಯಾಪಿಸೋದಿಲ್ಲ, ಅನಂತ ರೂಪದಿಂದಲೇ ಇರ್ತಾನೆ. ಅವನ ಅವಯವಗಳೆಲ್ಲ ಕೇವಲ ಅವಯವಗಳಲ್ಲ, ಸಮಸ್ತಾಂಗ ಪರಿಪೂರ್ಣವಾದ ರೂಪ ಆಗಿರುತ್ತೆ. ಅದಕ್ಕೆ ಉದಾಹರಣೆಗೆ ಪರಮಾತ್ಮನ ಒಂದು ಕಪ್ಪು ಕೂದಲೆ, ಇದನ್ನೇ ಆಚಾರ್ಯ ಯಾವಾಗಲೂ ಹೇಳ್ತಾರೆ. ಪರಮಾತ್ಮನ ಪ್ರತಿಯೊಂದು ಅವಯವಗಳು ಪರಿಪೂರ್ಣ, ಪ್ರತಿಯೊಂದು ಅವಯವವೂ ಅವನೇ ಆಗಿದ್ದಾನೆ ಅನ್ನಲಿಕ್ಕೆ ಪರಮಾತ್ಮನ ಒಂದು ಕಪ್ಪು ರೂಪ ಸಾಕ್ಷಾತ್ ಮನ್ಮಥಾಕಾರನಾಗಿ ಲೋಕದಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿ ಲೋಕದ ಕಣ್ಣಿಗೆ ಹಬ್ಬವನ್ನು ಪರಮಾತ್ಮ ಮಾಡಿದ್ದಾನೆ. ಕೊನೆಯ ಪಾದ, ಕರುಣಾಳುಗಳ ದೇವನು ಈ ಜಗತ್ರಯವ ಕಾವ. ಬಹಳ ಸುಂದರವಾದ ವಿಚಾರ ಹೇಳ್ತಾರೆ. ನಮ್ಮನ್ನೇನ್ರಿ ಪರಮಾತ್ಮ ಕಾಯೋದು? ನಮ್ಮನ್ನು ನಾವು ಕಾಪಾಡ್ಕೊಳ್ತೀವಿ? ನಿಮಗೆ ಸಾಧ್ಯವೇ ಇಲ್ಲ. ನೀವು ಏನೇನು ಪ್ರಯತ್ನ ಮಾಡ್ತೀರಿ ಪ್ರಾಯ ಹೆಚ್ಚಿಂದೆಲ್ಲ ನಿಷ್ಫಲವಾಗತ್ತೆ. ಅದನ್ನು ಮಾಡ್ತೀವಿ ಅಂತಾರೆ, ಅಲ್ಲಿ ನಿಷ್ಫಲ ಆಗ್ತೀವಿ, ಇಲ್ಲಾಗ್ತೀವಿ ಅಂತ ಮಾಡ್ತೀವಿ, ಇದು ನಿಷ್ಫಲ ಆಗತ್ತೆ, ಹೀಗೆ ನಾನಾಕರ ಆಗತ್ತೆ ನಮಗೆ. ಆದರೆ ಕೆಲವು ಮಾತ್ರ ದೈವಾತು ಫಲ ಕೊಡುತ್ತೆ, ಕೆಲವು ಪ್ರಾಯ ನಿಷ್ಫಲವಾಗತ್ತೆ. ದೈವ ಅಂದರೆ ಯಾರು? ಪರಮಾತ್ಮನೇ. ಪರಮಾತ್ಮನಿಗೆ ದೈವ ಅಂತ ಹೆಸರು. ಪರಮಾತ್ಮ ಬಯಸಿದಂತೆ ಫಲ ಕೊಡುತ್ತೆ, ನಾವು ಬಯಸಿದಂತೆ ಕೊಡಲ್ಲ. ಅವನು ಬಯಸಿದರೆ ಸರಿಯಾದ ಪ್ರಯತ್ನ ನಮ್ಮಿಂದ ಮಾಡಿಸಿರ್ತಾನೆ, ತಕ್ಕ ಫಲವನ್ನು ಪರಮಾತ್ಮ ಕೊಟ್ಟಿರ್ತಾನೆ. ನಾವೇನು ಅನ್ಕೊಂಡ್ಬಿಡ್ತೀವಿ, ನಾವೇ ಸರಿಯಾದ ಪ್ರಯತ್ನ ಮಾಡಿದ್ವಿ, ನಮಗೆ ಫಲ ಆಯಿತು ಅಂತ. ಅದಕ್ಕೆ ಪ್ರಯತ್ನದಲ್ಲಿ, ಪ್ರಯತ್ನ ಸಾಧನೆಗಳಲ್ಲಿ, ಫಲಗಳಲ್ಲಿ ಎಲ್ಲ ಕಡೆ ಆಯಾ ರೂಪಗಳಲ್ಲಿದ್ದು ನಮಗೆ ಫಲವನ್ನು ನೀಡಿ ಸುಖ ಕೊಡ್ತಾನೆ. ಅದಕ್ಕೆ ಮಹಾಭಾರತದ ಹಠವಾದದಲ್ಲಿ ಭೀಮಸೇನ ದೇವರು ಪ್ರಯತ್ನಮೇಕಮಗ್ರತು ಜರಾಸಂಧನ ಅದೇ ಕಾಲದಲ್ಲಿ ಹೇಳ್ತಾರೆ. ಪ್ರಯತ್ನ ಅಂದರೆ ಯಾರು? ಅದು ಪರಮಾತ್ಮನೇ. ಪ್ರಯತ್ನದಲ್ಲಿ, ಫಲದಲ್ಲಿ, ನಮ್ಮಲ್ಲಿ ಎಲ್ಲದರಲ್ಲೂ ಪರಮಾತ್ಮನೇ ಇರ್ತಾನೆ. ಪ್ರಯತ್ನ ನಾವು ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನಾವು ಪ್ರಯತ್ನ ಮಾಡಬೇಕು, ದೇವರು ಫಲ ಕೊಡ್ತಾನೆ ಅಂತಿಲ್ಲ. ಪ್ರಯತ್ನವನ್ನು, ನಮ್ಮಲ್ಲಿದ್ದ ಪ್ರಯತ್ನವನ್ನು ಅವನೇ ಪರಮಾತ್ಮ ಮಾಡಿಸ್ತಾನೆ, ಮಾಡಿಸಿಯೇ ಫಲವನ್ನು ಕೂಡ ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಅಂಥ ಪರಮಾತ್ಮ ಹೀಗೆ ಆಯಾ ರೂಪಗಳಲ್ಲಿದ್ದು ನಮಗೆ ಫಲವನ್ನು ನೀಡಿ ಸುಖಪಡಿಸ್ತಾನೆ, ಕಾಯ್ತಾನೆ. ಜಗತ್ರಯವಲ್ಲ ಹೀಗೆ ಹರಿಮಯವಾಗಿರುತ್ತೆ, ಅವನ ಅಸ್ತಿತ್ವ ಅಲ್ಲಿ ತುಂಬಿರುತ್ತೆ. ಪರಮಾತ್ಮ ಅಲ್ಲಿ ಇಲ್ಲದೇ ಇದ್ದರೆ ಜಗತ್ತಿಲ್ದಾಗ್ಬಿಡುತ್ತೆ. ಪಂಚೆ ಉಟ್ಕೊಂಡಿದ್ದು ಬಿದ್ದೋದ್ರೆ ಗೊತ್ತಾಗಲ್ಲ, ಅನ್ನ ಬಾಯಲ್ಲಿ ಹೋಗದೆ ಕೆಳಗೆ ಬಿದ್ದರೆ ಹೋಗೋದು ಗೊತ್ತಾಗಲ್ಲ. ಪ್ರತಿಯೊಂದು ಅವಸ್ಥೆಗಳು ನಿಂತು ಹೋಗಿಬಿಡುತ್ತೆ ನಮ್ಮದು. ಅದಾಗಬಾರದು ಅಂತಿದ್ದರೆ ಪರಮಾತ್ಮ ನಮ್ಮೊಳಗಿದ್ದು ಇದೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಆದ್ದರಿಂದ ಪರಮಾತ್ಮ ಅಸ್ತಿತ್ವ ಅವನ ಹರಿಮಯ ಆಗದೇ ಇದ್ದರೆ ಜಗತ್ತು ಕ್ಷಣದಲ್ಲಿ ಇಲ್ಲದಾಗಿಬಿಡುತ್ತೆ. ಜಗವನ್ನು ಸೃಷ್ಟಾಪಾತ ತಥೈವಾತ್ತ, ಹುಟ್ಟಿಸೋನು ಅವನೇ, ಕೊನೆಯಲ್ಲಿ ನಾಶ ಮಾಡೋನು ಅವನೇ ಪರಮಾತ್ಮ. ಬ್ರಹ್ಮರುದ್ರರು ಸೃಷ್ಟಿ ಪ್ರೇರಣೆಗೆ ಕಾರಣರಾಗಿರ್ತಾರೆ. ಅವರಲ್ಲಿ ಅವರ ರೂಪ ಆಕಾರಗಳಿಂದ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತಃ ಅವನಿರೋದ್ರಿಂದಲೇ ಅವನ ಮೇಲಿನ ಪ್ರೀತಿ ವಾತ್ಸಲ್ಯ ಕರುಣಗಳಿಂದ, ಅವರ ಮೇಲಿನ ಪ್ರೀತಿಯಿಂದ ಪರಮಾತ್ಮ ಆ ರೀತಿಯಾಗಿ ಮಾಡ್ತಾನೆ. ಸ್ವಯಂ ವಿಷ್ಣು ರಮಾ ಬ್ರಹ್ಮ ರುದ್ರಾನಂತಾದಿಗ ಸದಾ ಅಂತ ಹರಿವಂಶ ಇದನ್ನೇ ಹೇಳುತ್ತೆ. ಸ್ವಯಂ ವಿಷ್ಣು ಅದೇ ಪರಮಾತ್ಮನೇ, ರಮಾ ಬ್ರಹ್ಮ ರುದ್ರ ಅನಂತಾದಿಗ ಶೇಷಾದಿ ದೇವತೆಗಳಲ್ಲಿ ಅವನೇ ಇರ್ತಾನೆ. ಕರುಣೆಯಿಂದ ಅವರಂತೆ ಆಕಾರವನ್ನು ತಳೆದು ಕ್ಷೀರ ನೀರವತ್ತು ಹಾಲು ನೀರು ಬೆರೆಯುವಂತೆ ಅವರೊಡನೆ ಒಂದಾಗುತ್ತಾನೆ ಅಂತ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋವಲ್ಲಭಂ ಅಂತ ಶಿವಸ್ತುತಿಯಲ್ಲಿ ಪಂಡಿತಾಚಾರ್ಯ ಅಂತಾರೆ. ಹಾಲಿನಲ್ಲಿ ಬೆಣ್ಣೆಯ ಅಂಶ ಹೇಗಿರುತ್ತೆ ಹಾಗೆ ಹರನಲ್ಲಿ ಹರಿಯ ಅಂಶ ಶ್ರಿಯೋವಲ್ಲಭಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋವಲ್ಲಭಂ ಅಂತ ಹರಿಹರರ ಪರಸ್ಪರ ಪ್ರೀತಿ ವಾತ್ಸಲ್ಯಗಳನ್ನು ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ರಮಾ ಬ್ರಹ್ಮಾದಿ ತತ್ವಾಭಿಮಾನಿ ದೇವತೆಗಳು ಕರುಣಾಳುಗಳು. ಕರುಣೆಯಿಂದ ಜೀವರ ಶರೀರ ಅಂತಃಕರಣ ಇಂದ್ರಿಯಗಳಲ್ಲಿ ನಿಂತು ನಮ್ಮಿಂದ ಸರಿಯಾದ ಪ್ರಯತ್ನವನ್ನು ಮಾಡಿಸಿ ಫಲವನ್ನು ಕೊಡ್ತಾರೆ. ಕರುಣಾಳುಗಳಾದ ದೇವತೆಗಳಿಗೂ ಕರುಣಾಳುಗಳಾದ ದೇವ ಶ್ರೀಹರಿಯೇ. ಜೀವನಂಗುಷ್ಟಾಗ್ರ ಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದವಯವಗಳಲ್ಲಿ ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ. ಈ ಮೂರು ಜಗತ್ತನ್ನು ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಇದನ್ನು ನಮಗೆ ಸದಾ
ಎಚ್ಚರವಾದಾಗ, ಮಲಗಿ ನಿದ್ದೆ ಬಂದ ಆನಂದವಾದಾಗ, ಪ್ರತಿಯೊಂದು ಸಂದರ್ಭದಲ್ಲೂ ಈ ಸ್ಮರಣೆ ಜೀವನದ ಪ್ರತಿಯೊಂದು ಅವಸ್ಥೆಯನ್ನು ಕೂಡ ಈ ರೀತಿಯಾಗಿ ತಿಳಿಯಬೇಕು ಎಂಬುದನ್ನು ಹೇಳಿ, ಈಗ ಒಳಗಿರುವ ಪರಮಾತ್ಮ ಯಾವ ರೂಪದಲ್ಲಿರ್ತಾನೆ ಎಂಬುದನ್ನು ಮೊದಲು ಹೇಳಿದರು. ಜೀವನಾಕಾರ ಮೂರ್ತಿ ಅಂತ ಪರಮಾತ್ಮನೇ. ಆ ಅಗ್ರೇಶ ನಾಮಕನಾದ ಬಿಂಬ ಆ ಹೃದಯ ಕಮಲದಲ್ಲಿ ಎಲ್ಲಿರ್ತಾನೆ, ಹೇಗಿರ್ತಾನೆ, ಅವನಿಗೇನು ಹೆಸರು ಎಂಬುದನ್ನೆಲ್ಲ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ಬಿಂಬ ಜೀವಾಂಗುಷ್ಟ ಮಾತ್ರದಿ, ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬುಗೊಂಡಿಗ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತೆಗೆ ಕೋವಿದರು ವಿಶ್ವಂಭರಾತ್ಮ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು. ಪದಚ್ಛೇದ. ಬಿಂಬ ಜೀವ ಅಂಗುಷ್ಟ ಮಾತ್ರದಿ ಇಂಬು ಗೊಂಡಿಹ ಸರ್ವರೊಳು ಸೂಕ್ಷ್ಮ ಅಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರು ಈತಗೆ, ಎಂಬರೀತಗೆ ಅಂದರೆ ಎಂಬರು ಈತಗೆ ಕೋವಿದರು ವಿಶ್ವಂಭರ ಆತ್ಮ ಪ್ರಾಜ್ಞಾ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು. ಅಗ್ರೇಶ ನಾಮಕನಾಗಿರ್ತಕ್ಕಂಥ ಬಿಂಬ ಜೀವರ ಅಂಗುಷ್ಟಾಗ್ರ ಪ್ರಮಾಣದಲ್ಲಿ ಸರ್ವಜೀವರೊಳಗೆ ಹೃದಯ ಕಮಲದ ಅಗ್ರದಲ್ಲಿ ಸೂಕ್ಷ್ಮವಾದ ಅವಕಾಶದಲ್ಲಿಯೇ ನಿವಾಸ ಸ್ಥಳವನ್ನು ಮಾಡಿಕೊಂಡಿರ್ತಾನೆ ಪರಮಾತ್ಮ. ಅತ್ಯಂತ ಪರಮಾಣು, ಅತ್ಯಂತ ಸೂಕ್ಷ್ಮ ಪರಿಣಾಮವಾದ ಜೀವನ ಒಳಗಡೆ ಪರಮಾತ್ಮ ಜಾಗವನ್ನು ಮಾಡಿಕೊಂಡಿರ್ತಾನೆ. ನಮಗಿನ್ನು ಹೇಳಕ್ಕೆ ಬರಲ್ಲ, ಅದಕ್ಕೆ ಪರಮಾಣು ಅಂತೀವಿ. ಪರಮಾಣುವಿಗಿಂತ ಸೂಕ್ಷ್ಮ ಪರಮಾತ್ಮ ಜೀವ, ಆ ಜೀವನಿಗಿಂತ ಸೂಕ್ಷ್ಮ ಪರಮಾತ್ಮ. ಈತನನ್ನೇ ಬಲ್ಲವರೆಲ್ಲ ವಿಶ್ವಂಭರ, ಇವನನ್ನೇ ಆತ್ಮ, ಇವನನ್ನೇ ಪ್ರಾಜ್ಞ ಅಂತ ಕರೀತಾರೆ. ಆದ್ದರಿಂದ ಅಂದರೆ ಪ್ರಾಜ್ಞನೇ ಬಿಂಬರೂಪಿ ಅಂತ ಜಂಬುಖಂಡಿ ವಾದರಾಯಾಚಾರ್ಯ ಬರೀತಾರೆ. ಇವನು ಭಕ್ತ ಕುಟುಂಬಿಯಾದ ಈತ ಹೀಗೆ ಬಲ್ಲ ಭಕ್ತರನ್ನು ಸಂತೈಸ್ತಾನೆ ಅಂತ ಪದ್ಯದ ಸ್ಥೂಲಾಂಗುಷ್ಟ ಮಿತೋ ದೇಹೇ ಜೀವಾಂಗುಷ್ಟ ಮಿತೋ ಹೃದಯ ಅಂತ ಪರಮಾತ್ಮ ಇದ್ದಾನೆ ಎಂಬುದನ್ನು ತಿಳಿಯಬೇಕು. ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬುಗೊಂಡಿಹ ಸರ್ವರೊಳು, ಎಲ್ಲ ಜೀವರೊಳಗೂ ಬಿಂಬನಾದ ಅಗ್ರೇಶ ಜೀವಾಂಗುಷ್ಟ ಗಾತ್ರದಲ್ಲಿ ಹೃದಯ ಕಮಲದ ಸೂಕ್ಷ್ಮ ಅವಕಾಶದಲ್ಲಿ ಇಂಬುಗೊಂಡಿದ್ದಾನೆಂದು ಸ್ಥಳ ಮಾಡಿಕೊಂಡಿದ್ದಾನೆ. ಯಾರಿಗೂ ಇರಕ್ಕಾಗಲ್ಲ, ಇವನಿದ್ದಾನೆ. ತುಂಬ ಬಹಳ ಸುಂದರವಾದ ವಿಚಾರ ಇದೆ. ಪರಮಾತ್ಮ ಈ ಸ್ಥಳವನ್ನು ಜೀವರ ಸೂಕ್ಷ್ಮಾಂಬರದ ಈ ಜಾಗದಲ್ಲಿ ಇರ್ತಾನಲ್ಲ, ಈ ಸ್ಥಳವನ್ನು ಎಂದೂ ಬಿಟ್ಟು ಕದಲಿಲ್ಲ, ಕದಲೋದೂ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲ ಪರ್ಯಂತರವಾಗಿ ಅಲ್ಲೇ ಇರ್ತಾನೆ ಪರಮಾತ್ಮ. ಲಯಕಾಲದಲ್ಲೂ ಕೂಡ ವಟಪತ್ರದ ಮೇಲೆ ಮಲಗಲಿಕ್ಕೆ ಪರಮಾತ್ಮ ಜೀವರ ದೇಹವನ್ನು ಬಿಟ್ಟು ಹೊರಗೆ ಬರೋದಿಲ್ಲ. ವಟಪತ್ರಶಾಹಿಯ ಉದರದಲ್ಲಿ ನಿದ್ದೆ ಮಾಡತಕ್ಕಂಥ ಜೀವರ ಹೃದಯದಲ್ಲಿ ಪರಮಾತ್ಮ ಯಾವತ್ತೂ ಇರ್ತಾನೆ ಅಗ್ರೇಶ. ಇನ್ನೊಂದು, ಸೃಷ್ಟಿಕಾಲ ಬಂತು ಅಂದು ಕೂಡಲೇ ಜೀವರಿಗೆ ಜಾಗರ ಸ್ವಪ್ನಾವಸ್ಥೆಗಳನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಜೀವರ ದಕ್ಷಿಣಾಕ್ಷಿ ಬಲಗಣ್ಣು ಕಂಠಗಳಿಗೆ ಹೋದರೂ ಕೂಡ ಮೂಲೇಶ ಸ್ಥಾನೇಶ ರೂಪಗಳಿಂದ ಆಗಲೂ ಪರಮಾತ್ಮ ಹೃದಯದಲ್ಲಿದ್ದೇ ಇರ್ತಾನೆ, ಅಲ್ಲೇ ಓಡಾಡ್ತಾ ಇರ್ತಾನೆ, ಆದರೆ ಬಿಟ್ಟು ಓಡಾಡಲ್ಲ. ಅದಕ್ಕೆ ಪರಮಾತ್ಮನನ್ನು ಸ್ವಯಮಾತ್ಮ ಚತುಷ್ಪಾತ್ ಅಂತ ಜೀವರಿಗೆ ಜಾಗರ ಸ್ವಪ್ನ ಸುಷುಪ್ತಿ ಮುಕ್ತಿ, ಚತುಷ್ಪಾತ್ ಅಂದರೆ ನಾಲ್ಕನೇದ್ದು ಮುಕ್ತಿ ಅವಸ್ಥೆಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ವಿಶ್ವ ತೇಜಸ ಪ್ರಾಜ್ಞಾ ತುರ್ಯ ಎಂಬತಕ್ಕಂಥ 4 ರೂಪಗಳನ್ನು ತಾಳ್ತಾನೆ. ದಕ್ಷಿಣಾಕ್ಷಿ ಬಲಗಣ್ಣು, ಕಂಠ ಹೃದಯ ಕಮಲದ ಅಗ್ರಭಾಗ, ನೆತ್ತಿಯ ಮೇಲ್ಗಡೆ ದ್ವಾದಶಾಂಗುಲದ ಮೇಲ್ಗಡೆ ಕ್ರಮವಾಗಿ 4 ಸ್ಥಾನಗಳಲ್ಲಿ ಇರ್ತಾನೆ. ಸುಷುಪ್ತಿ ಕಾಲದಲ್ಲಿ ಮೂಲೇಶನ ಬಳಿ ಇರತಕ್ಕಂಥ ಜೀವನನ್ನು ಅಗ್ರೇಶ ಅಗ್ರಕ್ಕೆ ತಂದುಕೊಂಡು ಆಲಿಂಗನ ಮಾಡಿಕೊಂಡು ತನ್ನೊಳಗೇ ಸೇರಿಸಿಕೊಂಡು ಅವನಿಗೆ ಪ್ರಾಕೃತವಾದ ಹೃದಯ ನಾಡಿಯ ಸಂಬಂಧವನ್ನು ತಪ್ಪಿಸ್ತಾನೆ. ಈ ದೇಹದ ಹೃದಯ ಇರುತ್ತಲ್ಲ, ಇದರ ಸಂಬಂಧವನ್ನು ತಪ್ಪಿಸ್ತಾನೆ. ಪ್ರಾಕೃತ ವಿಷಯಗಳ ತನಗೆ ಅನುಭವ ಬಾರದಂತೆ ಮಾಡಿ ಸ್ವರೂಪ ಸುಖವನ್ನು ವ್ಯಕ್ತ ಮಾಡಿಕೊಡ್ತಾನೆ. ಹೀಗೆ ಸುಷುಪ್ತಿ ಕಾಲದಲ್ಲಿ ಹೃದಯದ ಸಂಬಂಧ ತಪ್ಪಿ ಹೋಗಿಬಿಡುತ್ತೆ. ಯಾವುದು? ಪ್ರಾಕೃತ ಹೃದಯ ಸಂಬಂಧವನ್ನು ತಪ್ಪಿಸಿ ಜೀವರನ್ನು ಸದಾ ತನ್ನ ಹೃದಯ ಮಧ್ಯ ನಿವಾಸಿ ಆ ಪರಮಾತ್ಮ ಇಟ್ಕೊಳ್ತಾನೆ. ತಪ್ಪಿ ಹೋಗೋದರಿಂದ ಜೀವ ಯಾವಾಗಲೂ ಹೃದಯ ಮಧ್ಯ ನಿವಾಸಿ ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ಪರಮಾತ್ಮ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಜೀವನನ್ನು. ಆದ್ದರಿಂದ ಸದಾ ಬಿಂಬ ಮಾತ್ರ ಹೃದಯ ಮಧ್ಯ ನಿವಾಸಿ.
ಜೀವ ಅಲ್ಲಲ್ಲಿ ಓಡಾಡ್ತಾ ಇರ್ತಾನೆ. ದಕ್ಷಿಣಾಕ್ಷಿಗೆ ಬರ್ತಾನೆ, ಕಂಠಕ್ಕೆ ಬರ್ತಾನೆ, ನಾನಾ ಕಡೆಗೆ ಬರ್ತಾನೆ. ಹೀಗೆ ಜೀವ ಬಾಹ್ಯ ಪ್ರಪಂಚದ ಅರಿವು ಅವನಿಗಿರೋದಿಲ್ಲ. ಉಪನಿಷತ್ತು ಹೇಳುತ್ತೆ, ಆಗ ಯಾರೂ ಯಾರಾಗಿರಲ್ವಂತೆ. ಯಾರು ಯಾರಾಗಿರಲ್ಲ ಅಂದರೆ ಚಂಡಾಲ ಚಂಡಾಲ ಅಲ್ಲ, ಯತಿ ಯತಿ ಅಲ್ಲ, ಬ್ರಹ್ಮಚಾರಿ ಬ್ರಹ್ಮಚಾರಿ ಅಲ್ಲ, ಕಿರಾತ ಕಿರಾತ ಅಲ್ಲ, ತಾಪಸ ತಾಪಸನಲ್ಲ. ಅವನಿಗೆ ಯಾವುದೇ ಪುಣ್ಯ ಪಾಪ ಫಲ ಅವನಿಗೆ ಆಗಿರೋದಿಲ್ಲ. ಸುಖವಾಗಿ ಮಲಗಿರ್ತಾನೆ. ತಾನು ಸನ್ಯಾಸಿ, ತಾನು ಗೃಹಸ್ಥ, ತಾನು ವಾನಪ್ರಸ್ಥ, ತಾನು ಕಿರಾತ, ತಾನು ಬೇಡ, ತಾನು ತಪಸ್ವಿ, ತಾನು ಮನುಷ್ಯ, ತಾನು ಜೀವ, ಯಾವುದೂ ಜ್ಞಾನ ಇರೋದಿಲ್ಲ. ಆದ್ದರಿಂದ ನಿದ್ದೆ ಮುಗಿದಾದ ಮೇಲೆ ಜೀವೇಶ ಜೀವನನ್ನು ಮೂಲೇಶನ ಬಳಿಗೆ ತಂದು ಬಿಟ್ಟು ಅವನ ಪ್ರಕಾಶವನ್ನು ತೈಜಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾನೇ ಕಂಠಕ್ಕೆ ತರ್ತಾನೆ. ಇದರ ವಿಸ್ತಾರ ಎಲ್ಲ ನೀವು ಷೋಡಶಿಯಲ್ಲಿ ನೋಡಬಹುದು. ಬಹಳಷ್ಟು ವಿಚಾರಗಳನ್ನು ಷೋಡಶಿಯಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಅಂದರೆ ಅದು ಒಂದೇ ಕಡೆಗೆ ಸಿಗತ್ತೆ ಅಂತ ಪ್ರಕರಣ ಮಾಡಿದ್ದಾರೆ. ಅಂದರೆ ಹೇಗೆ ಭಾಗವತ ಸಾರೋದ್ಧಾರವನ್ನು ನಮ್ಮ ಅರಣ್ಯಕಾಚಾರ್ಯ ಮಾಡಿಕೊಟ್ರೋ, ಅವರೇ ಷೋಡಶಿಯನ್ನು ಬರೆದು ಶಾಸ್ತ್ರದಲ್ಲಿ ಬರುವ ಅನೇಕ ವಿಷಯಗಳನ್ನು ಒಂದೇ ಕಡೆಗೆ ಕ್ರೋಢೀಕರಿಸಿಕೊಡ್ತಾರೆ. ಅದು ಷೋಡಶಿ ಚತುರ್ದಶಿಯ ಒಂದು ವೈಲಕ್ಷಣ್ಯ. ಹಾಗಾಗಲ್ಲಿ ಬಿಂಬಸ್ಥಾನದ ಬಗ್ಗೆ ಹೇಳ್ತಾರೆ, ಬಿಂಬನ ಕಾರ್ಯಗಳ ಬಗ್ಗೆ ಹೇಳ್ತಾರೆ. ಇವೆಲ್ಲವನ್ನು ನಾವಲ್ಲಿ ಷೋಡಶಿ ಗ್ರಂಥದಲ್ಲಿ ಕೇಳಬಹುದು. ತೈಜಸ್ವರೂಪಿಯಾದ ಪರಮಾತ್ಮ ತನ್ನ ಮೇಲೆ ಅದ್ಭುತ ಕನಸಿನ ಲೋಕವನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿಯ ಲೋಕದಲ್ಲಿ ಜೀವರನ್ನು ಸಂಚಾರ ಮಾಡಲಿಕ್ಕೆ ಬಿಡ್ತಾನೆ. ಅದಾದ ಮೇಲೆ ವಿಶ್ವರೂಪಿಯಾದ ಪರಮಾತ್ಮ ದಕ್ಷಿಣಾಕ್ಷಿ ಬಲಗಣ್ಣಿಗೆ ಜೀವನನ್ನು ಪ್ರಕಾಶವನ್ನು ತಂದು ಬಾಹ್ಯ ಪ್ರಪಂಚವನ್ನು ತೋರಿಸಿ ಈ ಪ್ರಪಂಚ ಏನು ನೋಡ್ತೀವಲ್ಲ ಅದರಲ್ಲಿ ವಿಹಾರ ಮಾಡುವಂತೆ ಮಾಡ್ತಾನೆ. ಹರಿಕಥಾಂಸಾರ ಕೇಳಬೇಕಾದ್ರೆ ಪ್ರಾಯ ಕಣ್ಣು ಮುಚ್ಚಿಕೊಂಡೇ ಕೇಳಬೇಕಿದನ್ನು. ಕಣ್ಣು ತೆಗೆದು ಕೇಳ್ತಾ ಇದ್ರೆ ಎಲ್ಲೆಲ್ಲೋ ಮನಸ್ಸು ಹೋಗುತ್ತೆ. ಆದ್ದರಿಂದ ಅಂದರೆ ನಿದ್ದೆ ಮಾಡಬಾರ್ದು. ಮಾತ್ರ ರಮಾಬ್ರಹ್ಮಾದಿ ತತ್ವದೇವತೆಗಳ ಮೂಲಕ ತನ್ನ ಅದ್ಭುತ ಲೀಲೆಗಳ ಬಗ್ಗೆ ಅರಿವನ್ನು ಆ ಜೀವರಿಗೆ ಉಂಟು ಮಾಡ್ತಾನೆ. ಜೀವ ಅದನ್ನು ತಿಳಿದ ಅಂದರೆ ತುರಿಯ ನಾಮಕನಾದ ಇನ್ನೊಂದು ರೂಪದಿಂದ ಮುಕ್ತಿಯಲ್ಲಿ ಅವನನ್ನು ತನ್ನೊಳಗೆ ಪರಮಾತ್ಮ ಸೇರಿಸಿಕೊಳ್ತಾನೆ. ಲಿಂಗಭಂಗವನ್ನುಂಟು ಮಾಡ್ತಾನೆ. ಪ್ರಾಕೃತ ಹೃದಯ ನಾಡಿ ಸಂಬಂಧವನ್ನು ಶಾಶ್ವತವಾಗಿ ಲಿಂಗಭಂಗಾನಂತರದಲ್ಲಿ ತಪ್ಪಿಸಿ ಸ್ವರೂಪಾನಂದ ರೂಪವಾದ ಮುಕ್ತಿಯನ್ನು, ಮುಕ್ತಿ ನೈಜ ಸುಖಾನುಭೂತಿ, ಅದನ್ನೇ ಪರಮಾತ್ಮ ಕೊಡ್ತಾನೆ. ಹಾಗಾಗಿ ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬುಗೊಂಡಿಗ ಸರ್ವರೊಳು, ಒಬ್ಬನೇ ಪರಮಾತ್ಮ ಆಯಾ ಜೀವರ ಆಕಾರದಲ್ಲಿದ್ದು ವಿಶ್ವ ಪ್ರಾಜ್ಞಾ ತೈಜಸ ತುರ್ಯ ಆತ್ಮ ಅಂತರಾತ್ಮ, ಅವನೇ ಅಗ್ರೇಶ ಮೂಲೇಶ ಪ್ರಾದೇಶ ಸ್ಥಾನೇಶ ಎಲ್ಲ ಅವನಿಗೆ ಹೆಸರು. ಅವನೇ ಇಷ್ಟೆಲ್ಲ ಮಾಡ್ತಾನೆ ಎಂಬುದನ್ನು ಹೇಳಿ ಮುಂದಿನ ಪದ ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ. ಮಹತೋಮಹೀಯನಾದ ಬಿಂಬ ಹೀಗೆ ಸೂಕ್ಷ್ಮವಾದ ಹೃದಯಾಕಾಶದಲ್ಲಿ ವಾಸ ಮಾಡಿ ತನ್ನ ಅಚಿಂತ್ಯ ಶಕ್ತಿಯನ್ನು, ಜೀವರ ಬಗ್ಗೆ ಅಪಾರ ಪ್ರೀತಿ ವಾತ್ಸಲ್ಯವನ್ನು, ಕರುಣೆಯನ್ನು ತೋರ್ತಾನೆ ಪರಮಾತ್ಮ. ಎಷ್ಟು ದೊಡ್ಡ ಪರಮಾತ್ಮ! ಎಲ್ಲರೊಳಗಿರ್ತಕ್ಕಂಥ ಸ್ವಾಮಿ ನಮ್ಮ ಮೇಲೆ ಕಾರುಣ್ಯ ಮಾಡ್ತಾನೆ. ಅದಕ್ಕೆ ಸುಮಜ್ಜುಯದಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗ ಅವನ ರೂಪಗಳು ಬಹಳಷ್ಟಿದೆ ಅಂತ ಹೇಳ್ತಾರೆ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿಸ್ತಮಸ್ತತನವೇ ನಮೋ ನಮಃ. ಆದ್ದರಿಂದ ಅನಂತಮೂರ್ತಿಯಾದ ಪರಮಾತ್ಮ ಲಯಕಾಲದಲ್ಲಿ ಎಲ್ಲ ರೂಪಗಳನ್ನು ತನ್ನಲ್ಲಿ ಒಂದಾಗಿ ಸೇರಿಸಿಕೊಂಡರೂ ಕೂಡ ಪರಮಾತ್ಮ ಅನಂತ ಜೀವರ ಹೃದಯಾಕಾಶದಲ್ಲಿರ್ತಕ್ಕಂಥ ಬಿಂಬರೂಪವನ್ನು ಪರಮಾತ್ಮ ಏನು ಮಾಡ್ತಾನೆ, ಹಾಗೆ ಅಲ್ಲೇ ಬಿಟ್ಟಿರ್ತಾನೆ. ಅದನ್ನು ಎಲ್ಲ ಜೀವರ ಬಿಂಬವನ್ನು ಐಕ್ಯ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಕೇಳ್ಬೋದು. ಏನಾಗತ್ತೆ ಮಾಡಿದ್ರೆ? ಪರಮಾತ್ಮನ ಎಲ್ಲ ರೂಪಗಳು ಬಿಂಬರೂಪಗಳೆಲ್ಲ ಐಕ್ಯ ಆದರೆ ಏನಾಗತ್ತೆ ಹೇಳ್ರಿ? ಅದ್ವೈತ ಬಂದು ಹೋಗ್ಬಿಡುತ್ತೆ. ಎಲ್ಲ ಜೀವರು ಒಂದಾಗಬೇಕಾಗಿ ಬರುತ್ತೆ. ಅದಾಗಲ್ಲ, ಅದಾಗಬಾರದು. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ, ತನ್ನ ಬಿಂಬರೂಪವನ್ನು ಹಾಗೇ ಇಟ್ಟಿರ್ತಾನೆ ಹೊರತು ಅದನ್ನು ಎಂದಿಗೂ ಒಂದರ ಜೊತೆಗೆ ಒಂದನ್ನು ಐಕ್ಯ ಮಾಡಲ್ಲ. ಬೇರೆ ರೂಪಗಳನ್ನು ಐಕ್ಯ ಮಾಡ್ತಾನೆ, ಹೊರಗೆ ತೆಗಿತಾನೆ. ಬಿಂಬರೂಪವನ್ನು ಐಕ್ಯ ಮಾಡಲ್ಲ ಪರಮಾತ್ಮ. ಅದನ್ನು ಹೊರದಾಗಿ ಪರಮಾತ್ಮ ತನ್ನ ಮೂಲ ರೂಪದಿಂದ ಹೊರಗೆ ಬರಲ್ಲ. ಆದ್ದರಿಂದ ಅಲ್ಲೇ ಬಿಟ್ಟಿರ್ತಾನೆ. ಎಲ್ಲ ಜೀವರ ಹೃದಯ ಬಿಂಬರೂಪಗಳು ಹೃತ್ಕಮಲ ಮಧ್ಯ ನಿವಾಸಿಯಾಗಿರುತ್ತೆ. ಆದ್ದರಿಂದ ಬಿಂಬ ಸದಾ ಹೃದಯಸ್ಥನೇ ಆಗಿರ್ತಾನೆ. ಅಲ್ಲಿ ಒಬ್ಬನೇ ಆಗಿರ್ತಾನೆ, ತುಂಬನೂ ಆಗಿರ್ತಾನೆ. ಅದಕ್ಕೆ ಅವನ ಬಗ್ಗೆ ಬರೀತಾರೆ,
ಜೀವಾಂತ ಪ್ರೇರಕೋ ವಿಷ್ಣು ಅಂತರಾತ್ಮೇತಿ ಯಂ ವಿದುಃ ಶ್ವೇತದ್ವೀಪಗತೋ ಹ್ಯಾತ್ಮ ಹೃತ್ಪದ್ಮೇಷು ವ್ಯವಸ್ಥಿತಃ ತಯೋರೈಕ್ಯಂ ವಿಜಾನೀಯಾಚಿಂತನಂ ಪರಮಾರ್ಚನಂ ಅಂತ ಇದನ್ನು ಹೃದಯಸ್ಥ ಸದಾ ವಿಷ್ಣುರ್ಬಹುಧಾ ಚೈಕದಾ ಭವನ್ ಅಂತ ಅಥರ್ವಣ ಭಾಷ್ಯದಲ್ಲಿ ಇದನ್ನು ಆಚಾರ್ಯರು ಮಾಡ್ತಾರೆ. ಹೃದಯದೊಳಗಿರುವ ವಿಷ್ಣು ಸದಾ ಬಹುರೂಪನಾಗಿರ್ತಾನೆ, ಒಂದು ರೂಪನೂ ಆಗಿರ್ತಾನೆ ಪರಮಾತ್ಮ ಅಂತ. ಹೀಗೆ ಜೀವರಿಗೆ ಸ್ಥೂಲ ಶರೀರಗಳು ಬೇರೆ ಬೇರೆ ಬಂದಾಗ ಬಿಂಬ ಆ ಶರೀರಗಳಲ್ಲಿ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಒಬ್ಬನೇ ಆಗಿರ್ತಾನೆ. ಈ ದೇಹದಿಂದ ಆ ದೇಹಕ್ಕೆ ಬಂದಾಗಿರಲ್ಲ. ಬಿಂಬಾಂತರ್ಗತ, ದೇಹಾಂತರ್ಗತ ಇವೆಲ್ಲ ಬೇರೆ ಬೇರೆ ರೂಪಗಳ ಐಕ್ಯ ಚಿಂತನೆ ಮಾಡಬೇಕು ಅಂತಾರೆ. ಯಾವಾಗ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಲಯ ಮಾಡುವಾಗ ಜೀವಾಂತರ್ಗತ, ದೇಹಾಂತರ್ಗತ, ಸರ್ವಾಂತರ್ಗತ ಅಂದರೆ ಸರ್ವ ಪ್ರಪಂಚದ ಒಳಗಿರುವ ಭಗವದ್ರೂಪ, ತನ್ನ ದೇಹದೊಳಗಿರುವ ಭಗವದ್ರೂಪ, ತನ್ನ ಸ್ವರೂಪದ ಒಳಗಿರುವ ಭಗವದ್ರೂಪ, ತಾನೇ ಆಗಿರುವ ರೂಪ ಅಲ್ಲ, ಮತ್ತೆ ತನ್ನಿಂದ ಭಿನ್ನನಾದ ಪ್ರತ್ಯೇಗಾತ್ಮ ರೂಪ. ಆ ಎಲ್ಲ ರೂಪಗಳನ್ನು ಕೂಡ ನಾವು ಪರಮಾತ್ಮನ ಅಧೀನ ಅಂತ ಒಂದೇ ಅಂತ ತಿಳಿಯಬೇಕು. ಆದ್ದರಿಂದ ವಾಸ ಮಾಡಲಿಕ್ಕೆ ಈ ಶರೀರ ನಾಶವಾಗುವಾಗ ಪರಮಾತ್ಮ ಬಹು ಆಗುತ್ತಾನೆ. ಸ್ಥೂಲ ಶರೀರಗಳಲ್ಲಿ ಆತ್ಮ ಅಂತ ಅನಿಸ್ತಾನೆ, ಸ್ವರೂಪ ಶರೀರದಲ್ಲಿ ಅಂತರಾತ್ಮ. ಇದನ್ನು ಬಹಳ ಸಾರಿ ಹಿಂದಿನ ಸಂಧಿಗಳಲ್ಲಿ, ಮಾತೃಕಾ ಸಂಧಿಯಲ್ಲಿ, ಪಂಚಮಹಾಯಜ್ಞ ಸಂಧಿಯಲ್ಲಿ ಎಲ್ಲೆಲ್ಲಿದ್ದ ದೇವರಿಗೆ ಆತ್ಮ ಅಂತಾರೆ, ಅಂತರಾತ್ಮ ಅನ್ನೋದು ಬಂದಿದೆ. ಅಂಗುಷ್ಟ ಮಾತ್ರ ಪುರುಷೋ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಅಂತ ಕಾಟಕೋಪನಿಷತ್ತು ಹೇಳುತ್ತೆ. ಈತ ಯಾರಪ್ಪ ಅಂದರೆ ಎಂಬರೀತಗೆ ಬಿಂಬ ಜೀವ ಅಂಗುಷ್ಟ ಮಾತ್ರದಿ ಇಂಬುಗೊಂಡಿಗ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ. ಇಲ್ಲಿ ಸೂಕ್ಷ್ಮಾಂಬರ ಅಂದರೆ ಬಟ್ಟೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಸೂಕ್ಷ್ಮ ಅಂಬರ ಅಂದರೆ ಆಕಾಶ, ಹೃತ್ಕಮಲ ಆಕಾಶ ಅಂತ, ಹೃದಯಾಕಾಶ ಅಂತ ಅರ್ಥ. ಅದನ್ನು ಅರ್ಥ ಮಾಡ್ಕೋಬೇಕು. ತಪ್ಪು ಮಾಡಿಕೊಂಡು ಸೂಕ್ಷ್ಮಾಂಬರದಿಂದ ಅಂತ ಅರ್ಥ ಮಾಡ್ಕೋಬಾರ್ದು. ಯಾರೊಬ್ಬರು ಹೀಗೆ ಹೇಳಬೇಕಾದ್ರೆ, ಒಂದು ಲಕ್ಷ್ಮೀದೇವಿ ಸ್ತೋತ್ರ, ಸಿಂಜನ್ನೂ ಪುರಶೋಭಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಜಭಾರ ಭೀರು ವಿಲಸನ್ ಮಧ್ಯಾಂ ಕೊಣತ್ಕಂಕಣಾಂ ಶಂಭಾದ್ಯೈ ಪರಿಸೇವಿತಾಂ ಸುವಸನಾಂ. ಈ ಪದಕ್ಕೆ ಅರ್ಥ ಬೀಳಬೇಕಾದ್ರೆ ಯಾರೋ ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ಲಕ್ಷ್ಮೀದೇವಿ ಬಟ್ಟೆಯನ್ನು ಬ್ರಹ್ಮರುದ್ರಾದಿ ದೇವತೆಗಳು ಒಗೆದು ಕೊಟ್ಟಿರ್ತಾರೆ, ಅದನ್ನು ಅವಳು ಉಟ್ಕೊಂಡಿರ್ತಾಳೆ ಅಂತ. ಎಂಥ ಮೂರ್ಖತನ. ಆದ್ದರಿಂದ ಸೂಕ್ಷ್ಮಾಂಬರದಿ ಅಂದರೆ ಸೂಕ್ಷ್ಮವಾದ ಹೃತ್ಕಮಲಾಂಬರದಿ ಅಂತ ಅರ್ಥ ಮಾಡ್ಕೋಬೇಕು, ಅನ್ವಯವನ್ನು ಮಾಡ್ಕೋಬೇಕು. ಸೂಕ್ಷ್ಮಾಂಬರದಿ ಹೃತ್ಕಮಲ, ಹೃತ್ಕಮಲ ಅಂಬರದಿ ಸೂಕ್ಷ್ಮ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞಾ. ಇಲ್ಲಿ ತನಕ ಅರ್ಥ ನೋಡೋಣ. ಬಲ್ಲವರು ಬಿಂಬನನ್ನು ವಿಶ್ವಂಭರ ಆತ್ಮ ಪ್ರಾಜ್ಞಾ ಅಂತ ಪರಮಾತ್ಮನನ್ನು ಕರೀತಾರೆ. ವಿಶ್ವಂಭರ ಅನ್ನೋದು ಗಣಪತಿ ಉಪಾಸನೆ ಮಾಡಿರ್ತಕ್ಕಂಥ ಹರಿನಾಮ. ಗಣಪತ್ಯಂತರ್ಗತ ವಿಶ್ವಂಭರನನ್ನೇ ನಾವು ಧಾರಣ ಮಾಡಬೇಕು. ಅದಕ್ಕೆ ಗಜರಾಜ ಪರಮಾತ್ಮನನ್ನು ಸ್ತೋತ್ರ ಮಾಡುವಾಗ ಮೊಸಳೆಯ ಬಾಯಿಗೆ ತನ್ನ ಕಾಲನ್ನು ಕೊಟ್ಟಾಗ ದೇವರನ್ನು ಕೇಳ್ತಾನೆ, ಸ್ವಾಮಿ ಬರೀ ಮೊಸಳೆಯ ಬಾಯಿಂದ ನನ್ನನ್ನು ಬಿಡಿಸಿದ್ರೆ ಪ್ರಯೋಜನ ಇಲ್ಲ, ಮೊಸಳೆ ಬಾಯಿಯಿಂದ ಬಿಡಿಸುವುದರ ಜೊತೆಗೆ ಲಿಂಗದೇಹದಿಂದಲೂ ನನ್ನನ್ನು ಬಿಡಿಸಬೇಕು ಅಂತ ಗಜರಾಜ ಕೇಳ್ತಾನೆ. ಸತ್ಯಧರ್ಮ ತೀರ್ಥರು ಈ ವ್ಯಾಖ್ಯಾನವನ್ನು ನಮಗೆ ಮಾಡಿಕೊಡ್ತಾರೆ. ಆದ್ದರಿಂದ ನಾವು ಪರಮಾತ್ಮನನ್ನು ವಿಶ್ವಂಭರ ರೂಪಿಯನ್ನು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ಆತ ನಮ್ಮನ್ನು ಲಿಂಗದೇಹದ ಭಂಗವನ್ನು ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ. ಆದ್ದರಿಂದ ಆ ಗಣಪತಿ ಉಪಾಸನೆ ಮಾಡಿದ್ದು ಜಾಗ್ರಾವಸ್ಥಾ ನಿಯಾಮಕನಾಗಿರ್ತಕ್ಕಂಥ ವಿಶ್ವನಿಗೆ ವಿಶ್ವಂಭರ ವೈಶ್ವಾನರ ಅಂತೆಲ್ಲ ಹೆಸರಿದೆ. ಆದ್ದರಿಂದ ವಿನಾಯಕಸ್ತು ವಿಘ್ನೋ ವಿಶ್ವಸ್ಯ ಧ್ಯಾನಾದೈತದ್ ಗಜವಕ್ತೃತಾಂ ತಥೈವ ತೈಜಸಧ್ಯಾನಾತ್ ತ್ರಿಧಾನಾದಿಂದ್ರ ಇಂದ್ರತಾಂ ಚತುರ್ಧ್ಯಾನಾಚ್ಚ ರುದ್ರತ್ವಂ ರುದ್ರ ಆಪ ಜನಾರ್ದನಾಥ್ ಅಂತ ಮಾಂಡೂಕ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ವಿಶ್ವ ಮತ್ತು ತೈಜಸರ ಉಪಾಸನೆಯನ್ನು ಮಾಡಿದ್ದರಿಂದ ಗಜರಾಜನಿಗೆ, ನಮ್ಮ ಗಣಪತಿಗೆ ನಿಮಿತ್ತ ಮಾತ್ರ. ಯಾರು? ರುದ್ರದೇವರು ನಿಮಿತ್ತ ಮಾತ್ರ. ಆದರೆ ನಿಜವಾಗಲೂ ಆ ತಲೆಯನ್ನಿಟ್ಟಿದ್ದು ಆತನಿಗೆ ಬಂದದ್ದು ಕಾರಣ ರುದ್ರದೇವ್ರಿಗೆ ಗೊತ್ತಿತ್ತು ಹೀಗಿರಬೇಕು ಅಂತ. ಯಾಕೆಂದರೆ ಗಣಪತಿ 18, ರುದ್ರದೇವರು 5. 5ನೇ ಕಕ್ಷದಲ್ಲಿರೋರಿಗೆ ಇವರ ಬಗ್ಗೆ ಗೊತ್ತಿರಲ್ವೇ? ಸಂಪೂರ್ಣ ಅರಿವಿದೆ. ಆ ಗಣಪತಿಯ ತಲೆಯನ್ನು ಚೇಂಜ್ ಮಾಡಿಸಿದರು. ಅಲ್ಲೇ ಬಿದ್ದಿತ್ತು ಆ ತಲೆ, ತಾವೇ ಕಡಿದಿದ್ರು. ಇದಲ್ಲ ಇವನ ಸ್ವರೂಪ ಅಂಥೇಳಿ ಚೇಂಜ್ ಮಾಡಿಸಿ ವಿಶ್ವಂಭರ ರೂಪಿ ಮತ್ತು ತೇಜಸ್ಸ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿದ್ದಾನಾದ್ದರಿಂದ 9 ಆ ಕಡೆ ಮಧ್ಯದಲ್ಲಿ ಗಜಾಕಾರ ಇರತಕ್ಕಂಥ ವಿಶ್ವಂಭರ ರೂಪಿ ಭಗವಂತನನ್ನು ಬರೀ ವಿಶ್ವ ಅಂತ,
ವಿಶ್ವವನ್ನು ಭರಣ ಮಾಡ್ತಾನಾದ್ರಿಂದ ವಿಶ್ವಂಭರ ಅಂತ ಅವನಿಗೆ ಹೆಸರು. ಭಗವಂತನನ್ನು ತಾನು ಧ್ಯಾನ ಮಾಡಿದ್ದರಿಂದ ಗಣೇಶ ಆ ಪದವಿಯನ್ನು ಪಡೆದಿದ್ದಾನೆ, ಗಜಾನನ ಅಂತ ಅನಿಸಿದ್ದಾನೆ. ಇನ್ನೊಂದು ಆಚಾರ್ಯ ಹೇಳ್ತಾರೆ, ವಿಶ್ವ ತೇಜಸ ಪ್ರಾಜ್ಞರ ಉಪಾಸನೆಯನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದನಂತೆ. ಎಷ್ಟು ಸುಂದರವಾದ ವ್ಯಾಖ್ಯಾನ. ವಿಶ್ವ ತೇಜಸ ಪ್ರಾಜ್ಞಾ ತುರಿಯ 4 ರೂಪಗಳ ಉಪಾಸನೆಯನ್ನು ಮಾಡಿ ರುದ್ರ ಪದವಿಯನ್ನು ಪಡೆದಿದ್ದಾನೆ. ಅದರಿಂದ ಗಣಪತಿ ಹೀಗೆ ಇದ್ದಾನೆ ಎಂಬುದನ್ನು ಭಕ್ತ ಕುಟುಂಬಿ ಸಂತೈಸುವನು ಬಲ್ಲ ಭಜಕರನು. ಅದರಿಂದ ಪರಮಾತ್ಮನ ಈ ರೀತಿಯಾದ ಉಪಾಸನೆಯನ್ನು ನಾವು ಮಾಡೋದರಿಂದ ಪರಮಾತ್ಮ ಏನು ಮಾಡ್ತಾನೆ, ಹೀಗೆ ಭಗವಂತನನ್ನು ನಾವು ತಿಳಿದು ಈ ಪರಿಬಲ್ಲ ಭಜಕರನು ಭಕ್ತ ಕುಟುಂಬಿ ಸಂತೈಸ್ತಾನೆ. ಅವನೇ ಪ್ರಾಜ್ಞ, ವಿಶ್ವಂಭರ ಪ್ರಾಜ್ಞ ಪರಮಾತ್ಮ ಅವನೇ. ಆ ದೇವರನ್ನು ಧ್ಯಾನ ಮಾಡಿ ನಾವು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸಂತೈಸ್ತಾ ನಮಗೆ ಸಂಸಾರದಲ್ಲಿ ನಾನಾ ವಿಧವಾದ ದುಃಖಗಳು, ಮನಕ್ಲೇಶಗಳು, ದೇಹದ ರೋಗಗಳು, ಮನೋರೋಗಗಳು ಎಲ್ಲವನ್ನ ಪರಮಾತ್ಮ ಪರಿಹಾರ ಮಾಡ್ತಾನೆ. ಆ ದೇವರನ್ನು ಈ ರೀತಿ ತಿಳಿಯಬೇಕು ಎನ್ನುವುದನ್ನು ಜಗನ್ನಾಥದಾಸರು ಮಾತ್ರದಿ ಇಂಬುಗೊಂಡಿಹ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು. ಹೀಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಇದೇ ಪರಮಾತ್ಮನ ಮತ್ತಷ್ಟು ಬಿಂಬರೂಪಿಯಾದ ಭಗವಂತನ ವಿಚಾರವನ್ನೇ ಜಗನ್ನಾಥದಾಸರು ಮುಂದಿನ 10ನೇ ಪದ್ಯದಲ್ಲಿ ಪುರುಷನಾಮಕ ಎಂಬತಕ್ಕಂಥ ಪದ್ಯದಲ್ಲಿ ಏನು ಹೇಳುತ್ತಾರೆ ಎಂಬುದನ್ನು ನಾಳಿನ ಸಾಯಂಕಾಲದ ನಿತ್ಯೋತ್ಸವದ ಈ ಮಾಲಿಕೆಯಲ್ಲಿ ಪುನಃ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರೆಯೇ ನಮಃ.